ಓ, ಎಲ್ಲರೂ ಓಂ ಹೇಳಬೇಕು. ಮನೆಯಲ್ಲಿ ಆ ವೈಬ್ರೇಷನ್ಸ್ ಹರಡಬೇಕು. ಆಗ್ನೇಯ ಚಕ್ರ ಆ್ಯಕ್ಟಿವ್ ಆಗಬೇಕು ಮಸ್ತಕದಲ್ಲಿ, ಆಶ್ರಮದಲ್ಲಿ ಅನುಭವ ಮಾಡಿ. ಓ ಉಸಿರನ್ನು ತೆಗೆದುಕೊಳ್ಳುವಾಗ ಪರಮಶಕ್ತಿಗಳು, ಪರಮಾತ್ಮ ಶಕ್ತಿಗಳೆಲ್ಲ ನನ್ನಲ್ಲಿ ಒಳಗಡೆ ಹೋಗ್ತಾ ಇದೆ. ಎಲ್ಲ ನೆಗೆಟಿವ್ ಎನರ್ಜಿ ರಿಲೀಸ್ ಆಗುತ್ತಿದೆ. ಓ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿ, ನಾನಾತ್ಸಮ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಎಲ್ಲರೂ ವೈಬ್ರೇಷನ್ಸನ್ನು ಹರಡಿಸೋಣ. ಮನೆಯ ತುಂಬ ಈ ಓಂ ಧ್ವನಿ ಮನೆಯ ತುಂಬ ವೈಬ್ರೇಷನ್ಸ್ ಹರಡ್ತಾ ಇದೆ. ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮವಾಗುತ್ತಿವೆ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ಏಕಾಗ್ರಚಿತ್. ಓ ಎಲ್ಲರೂ ಮನೆಯಲ್ಲಿರೋರು ಎಲ್ಲರೂ ಹೇಳಿ, ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಭಸ್ಮವಾಗಲಿ. ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮವಾಗಲಿ. ಮನೆ ಮಂದಿರವಾಗುತ್ತಿದೆ ಅನುಭವ ಮಾಡುತ್ತಾ. ಓ
ಎಲ್ಲರೂ ಮನೆ ತುಂಬ ವೈಬ್ರೇಷನ್ಸನ್ನು ಹರಡಿಸಿ ಅದೇ ಏಕರಸತೆಯಲ್ಲಿ ಏಕಾಗ್ರಚಿತ್ತರಾಗಿದ್ದೇವೆ. ಈಗ ಬಾಪ್ ದಾದಾರವರ ವಾಯ್ಸನ್ನು ಕೇಳ್ತಾ ಅನುಭವ ಮಾಡಿ, ಶಾಂತಿಯ ಶಕ್ತಿಯ ಅನುಭವವನ್ನು ಮಾಡಿ. ಬಾಬಾ ಇವಾಗ ಯಾವ ಡ್ರಿಲ್ಲನ್ನು ಮಾಡಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಪರಮಾತ್ಮ? ಅಟೆನ್ಷನ್ ಪ್ಲೀಸ್. ಮನೆ ಆ ವೈಬ್ರೇಷನನ್ನು ಹೊಂದಿದೆ. ಈಗ ಪರಮಾತ್ಮ ಒಂದು ವಿಶೇಷ ಅನುಭವ ಮಾಡಿಸ್ತಾರೆ. 1 ಸೆಕೆಂಡಿನಲ್ಲಿ ಶಾಂತಿಯ ಶಕ್ತಿ, ಶಾಂತಿಯ ಶಕ್ತಿ ಸ್ವರೂಪರಾಗಿ ಏಕಾಗ್ರ ಬುದ್ಧಿ, ಏಕಾಗ್ರ ಮನ್, ಡೈರೆಕ್ಟ್ ಸೂಕ್ಷ್ಮವತನವನ್ನು ತಲುಪಿದ್ದೇವೆ. ಫರಿಷ್ಠೆಗಳಾಗಿ ಸೂಕ್ಷ್ಮವತನ ಯಾವುದಕ್ಕೆ ನಾವು ಫರಿಷ್ಠೆಗಳ ಅವ್ಯಕ್ತ ವತನ ಅಂತ ಹೇಳ್ತೀವಿ. ನಾವೆಲ್ಲರೂ ಸೂಕ್ಷ್ಮವತನದಲ್ಲಿ ಬಂದಿದ್ದೇವೆ. ಅವ್ಯಕ್ತ ಫರಿಷ್ಠೆಗಳಾಗಿ ಬಾಪ್ ದಾದಾ ನಮ್ಮೆಲ್ಲರನ್ನ ನೋಡ್ತಾ ಇದ್ದಾರೆ. ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾ ನಾವೆಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದಿದ್ದಾರೆ. ಅವರ ವರದಾನಿ ಹಸ್ತವನ್ನು, ಅವರ ವರದಾನ ಕೊಡುವಂತಹ ಕೈಯನ್ನು ನಮ್ಮ ತಲೆ ಮೇಲಿಟ್ಟು
सदा सफलता मूर्त आत्मा भव. ಸೂಕ್ಷ್ಮವತನದಲ್ಲಿ ಅಟೆನ್ಷನ್ ಪ್ಲೀಸ್. ಬಾಪ್ ದಾದಾರವರ ಸಮ್ಮುಖದಲ್ಲಿ ಅವರ ವರದ ಹಸ್ತವನ್ನು ತಲೆ ಮೇಲೆ ಅನುಭವ ಮಾಡುತ್ತ ಸದಾ ಸಫಲತಾ ಮೂರ್ತ ಆತ್ಮಾ ಭವ. ಈ ವರ್ಷದಲ್ಲಿ ಯಾವ ಒಂದು ಕಾರ್ಯದಲ್ಲಿ ಸಫಲತೆ ಸಿಗಲಿಲ್ಲ, ಆ ಕಾರ್ಯದಲ್ಲಿ ಸಫಲತೆ ನಿಶ್ಚಿತವಾಗಿದೆ, ಸ್ವೀಕಾರ ಮಾಡಿ ಮಕ್ಕಳೇ ಅಂತಿದ್ದಾರೆ. ನಿಶ್ಚಿತವಾಗಿದೆ, ಸ್ವೀಕರಿಸಿ ಮಕ್ಕಳೇ ಎನ್ನುತ್ತಿದ್ದಾರೆ. ನೋಡಿ, ಯಾವ ಕಾರ್ಯದಲ್ಲಿ ಸಿದ್ಧಿ ಆಗಲಿಲ್ಲ ಈ ವರ್ಷದಲ್ಲಿ, ಅಡೆತಡೆಗಳು ಬಂದವು, ವಿಘ್ನಗಳು ಬಂದವು. ಆ ಎಲ್ಲ ವಿಘ್ನಗಳು ಈ ದಿನ ಪರಮಾತ್ಮ ವರದಾನದಿಂದ ದೂರ ಹೋಗಿ ಆ ಕಾರ್ಯ ಯಾವುದು ಎಲ್ಲಿ ನಿಂತಿತ್ತು ಅಲ್ಲಿಂದ ಮರಳಿ ಪ್ರಾರಂಭವಾಗ್ತಾ ಇತ್ತು. ಶಾಂತಿಯ ಶಕ್ತಿ ಸ್ವರೂಪರಾಗಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಬಾಪದಾದಾರವರ ಸಮ್ಮುಖದಲ್ಲಿ, ಬಾಪದಾದಾರವರ ಸಮ್ಮುಖದಲ್ಲಿ ಯಾವ ಯಾವ ಕಾರ್ಯದಲ್ಲಿ ಸಿದ್ಧಿ ಅವಶ್ಯಕತೆ ಇತ್ತು ಆ ಕಾರ್ಯ ಸಿದ್ಧಿಯನ್ನು ಪಡೆದಿಲ್ಲ, ಆ ಕಾರ್ಯದಲ್ಲಿ ಸಿದ್ಧಿ ನಿಶ್ಚಿತ ಎನ್ನುತ್ತಿದ್ದಾರೆ ಬಾಪದಾದ. ಆ ಕಾರ್ಯದಲ್ಲಿ ಸಫಲತೆ ಅಂಶ ಮಾತ್ರನು ಸಂಶಯ ಬೇಡ. ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶಂತಿ ಎನ್ನುತ್ತಿದ್ದಾರೆ ಬಾಪದಾದ. ಸಂಶಯ ಬೇಡ, 100% ಸಿದ್ಧಿಯಾಗಿದೆ, 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 ಸಿದ್ಧಿಯಾಗಿದೆ. ಸಂಕಲ್ಪ ಸ್ಟ್ರಾಂಗ್ ಮಾಡಿ, ದೃಢ ಸಂಕಲ್ಪ ಮಾಡಿ. ಯಾವ ಕಾರ್ಯದಲ್ಲಿ ಸಿದ್ಧಿ ಆಗಲಿಲ್ಲ ಆ ಕಾರ್ಯವು ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ. ಪರಮಾತ್ಮ ಸಾನ್ನಿಧ್ಯದಲ್ಲಿ ಅವರ ಸಾಕ್ಷಿಯಾಗಿ ಡೈರೆಕ್ಟ್ ಪರಮಾತ್ಮ ನಮ್ಮೆಲ್ರಿಗೂ ನಿಶ್ಚಯ ಬುದ್ಧಿ ವಿಜಯಂತಿ ಎನ್ನುತ್ತಿದ್ದಾರೆ. ನಿಶ್ಚಯದಿಂದ ಹೇಳ್ತಾ ಇದ್ದಾರೆ, ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಸಂಕಲ್ಪ ಸಿದ್ಧಿಯಾಗಿದೆ. ಬಾಪ್ ದಾದ ನಾವೆಲ್ಲ ಮಕ್ಕಳ ತಲೆ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ಶಕ್ತಿ ಕಿರಣಗಳಲ್ಲಿ ಭರ್ಪೂರ ಮಾಡುತ್ತಿದ್ದಾರೆ. ಛತ್ರ ಛಾಯೆಯ ರೂಪದಲ್ಲಿ ನಮ್ಮನ್ನು ಹೆಜ್ಜೆ ಹೆಜ್ಜೆಯಲ್ಲಿ ಕಾಪಾಡ್ತಾ ಇದ್ದಾರೆ. ಅಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಏಕಾಗ್ರ ಬುದ್ಧಿ, ಏಕಾಗ್ರ ಮನ್, ಬಾಪ್ ದಾದಾರವರ ಮಸ್ತಕದಿಂದ ನಿರಂತರ ಶಕ್ತಿ ಕಿರಣಗಳು ನನ್ನ ಆತ್ಮದಲ್ಲಿ ಬಂದು ತುಂಬಿಕೊಳ್ತಾ ಇದೆ. ಈಗ ನಾವೆಲ್ಲ ಮಕ್ಕಳು ಬಾಪ್ ದಾದಾರವರಿಂದ ಪವರ್ಫುಲ್ ದೃಷ್ಟಿಯನ್ನು ಪಡೆದುಕೊಳ್ಳುತ್ತೆ. ಶಕ್ತಿ ಕಿರಣಗಳಲ್ಲಿ ಶೃಂಗಾರ ಮಾಡಿಕೊಳ್ಳುತ್ತೆ. ಅನುಭವ ಮಾಡಿ ಬಾಪ್ ದಾದ ಒಂದೊಂದು ಮಗುವನ್ನು ಅತ್ಯಂತ ಸಮೀಪದಲ್ಲಿ ನೋಡ್ತಾ ಅವರ ವರದ ಹಸ್ತವನ್ನು ಪ್ರತಿಯೊಂದು ಮಗುವಿನ ತಲೆ ಮೇಲಿಟ್ಟು ನಿರಂತರ ಶಕ್ತಿ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ, ಸಂಪನ್ನರನ್ನಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ಸರ್ವಶಕ್ತಿವಂತನ ಸರ್ವಶಕ್ತಿ ಕಿರಣಗಳಲ್ಲಿ ಆತ್ಮ ಭರ್ಪೂರವಾಗುತ್ತಿದೆ, ಭರ್ಪೂರವಾಗುತ್ತಿದೆ.
ಅನುಭವ ಮಾಡಿ ಸತ್ಯ ಹೃದಯದಿಂದ ಪರಮಾತ್ಮನನ್ನು ಅತ್ಯಂತ ಸಮೀಪದಲ್ಲಿ ನಾವೆಲ್ಲರೂ ನೋಡ್ತಾ ಹೃದಯೇಶ್ವರನಿಗೆ ನಾವೆಲ್ಲರೂ ಸ್ಥೂಲ ಸಾಕಾರಕ್ಕೆ ಆಹ್ವಾನ ನೀಡ್ತಾ ಇದ್ದೇವೆ, ವೆಲ್ಕಮ್ ಮಾಡಲಿದ್ದೇವೆ. ಪರಮಾತ್ಮನನ್ನು ಮನೆಗೆ ಕರೆಯುವ ಸಮಯ. ಅಟೆನ್ಷನ್ ಪ್ಲೀಸ್. ಎಲ್ಲರೂ ಪರಮಾತ್ಮನನ್ನು ನಮ್ಮ ಮನೆಗೆ, ಸ್ಥೂಲ ಮನೆಗೆ ಕರೆಯುವ ಸಮಯ. ಸ್ವಾಗತ ಮಾಡಿ. ಬಾಪ್ ದಾದಾ ಮನೆಗೆ ಬರಲಿದ್ದಾರೆ. ಅಟೆನ್ಷನ್ ಪ್ಲೀಸ್. ಡೈರೆಕ್ಟ್ ಈಶ್ವರ ಮನೆಗೆ ಬರಲಿದ್ದಾರೆ. आने वाला सुंदरम प्यारे मीठे बाबा का आओ कर ले स्वागतम 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 शिव बाबा का स्वागतम 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 शिव बाबा का स्वागतम तू ही सत्यम तू शिवम तू ही बाबा सुंदरम तू ही सत्यम तू शिवम तू ही बाबा सुंदरम सौगाते खुशियों की ये बाराते शिव की धुन ही सब गाते मुरलीधर में खो जाते शिव के रंग में रम जाते बन के हंसा उड़ जाते शिव रूहानी बाबा पर बारी बारी हम जाते हर सांसों में गूंज रही है शिव बाबा की सरगम हर सांसों में गूंज रही है शिव बाबा की सरगम स्वागतम स्वागतम शिव बाबा का स्वागतम 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 दिल से करते स्वागतम तू ही सत्यम तू शिवम तू ही बाबा सुंदरम ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ಕರೆದುಕೊಂಡು, ನಾವೆಲ್ಲ ಫರಿಸ್ತಿಗಳು ಸೂಕ್ಷ್ಮ ವತನದಿಂದ ಬಾಪ್ ದಾದಾ ಮನೆಗೆ ಬರ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಎಲ್ಲರೂ ದೀಪಗಳನ್ನು ರೆಡಿ ಮಾಡಿದ್ದೀವಿ. ಮನೆಯಲ್ಲಿ ದೀಪವನ್ನು, ಮಧ್ಯದಲ್ಲಿ ದೀಪರಾಜ ಶಿವ ಪರಮಾತ್ಮ. ಈಗ ಬಾಪ್ ದಾದಾ ಬಂದ ತಕ್ಷಣವೇ ಆ ದೀಪವನ್ನು ಬೆಳಗಿಸಬೇಕು. ಈಗ ನೆಕ್ಸ್ಟ್ 30 ಸೆಕೆಂಡ್ ಎಲ್ಲರೂ ಅಟೆನ್ಷನ್ ಪ್ಲೀಸ್. ಪರಮಾತ್ಮ ನಮ್ಮೆಲ್ಲರ ಮನೆಗೆ ಈ ಹೊಸ ವರ್ಷದಲ್ಲಿ ಸ್ವಯಂ ಸೃಷ್ಟಿಯ ರಚಯಿತನಾದ ಈಶ್ವರ ಪರಮಾತ್ಮ, ಸೃಷ್ಟಿಯ ರಚಯಿತ, ನಮ್ಮೆಲ್ಲರ ತಂದೆ ಶಿವ ಪರಮಾತ್ಮ, ಪರಮಜ್ಯೋತಿ ಪರಮಾತ್ಮನೂ ಬರುತ್ತಿದ್ದಾರೆ. ಅನುಭವ ಮಾಡಿ. ಜ್ಞಾನ ಸೂರ್ಯ ನಮ್ಮ ಎಲ್ಲರ ಮನೆಗೆ ಬರ್ತಾ ಇದ್ದಾರೆ. ಮನೆ ಮುಂದೆ ಗೇಟ್ ಹತ್ತಿರ ಬಂದಿದ್ದಾರೆ. ಅನುಭವ ಮಾಡಿ. ನಿಶ್ಚಯದಿಂದ ಅನುಭವ ಮಾಡಿ. ಆ ಪರಮೇಶ್ವರ ಪರಮಾತ್ಮ, ಜ್ಞಾನ ಸೂರ್ಯ, ಸುಖದ ಸಾಗರ, ದಯಾ ಸಾಗರ ಪರಮಾತ್ಮ
ಬಂದಿದ್ದಾರೆ ಬಂದಿದ್ದಾರೆ ಬಂದಿದ್ದಾರೆ. ಅನುಭವ ಮಾಡಿ, ಎಲ್ಲರೂ ಅನುಭವ ಮಾಡಿ. ಮನೆಯ ಒಳಗಡೆ ಬಂದಿದ್ದಾರೆ. ಮನೆಯ ಒಳಗಡೆ ಪರಮಾತ್ಮನ ಪಾದ ಸ್ಪರ್ಶವಾಯಿತು. ಮನೆಯ ಒಳಗಡೆ ಪರಮಾತ್ಮನ ಪಾದ ಸ್ಪರ್ಶವಾಯಿತು. ಅನುಭವ ಮಾಡಿ. ಮನೆಯ ಒಳಗಡೆ ಪರಮಾತ್ಮ ಬಂದಿದ್ದಾರೆ. ನಮ್ಮೆಲ್ಲರ ಮನೆಯಲ್ಲಿ ಪರಮೇಶ್ವರ ಅಪ್ಪಾಜಿ ಬಂದಿದ್ದಾರೆ. ಪಾದ ಸ್ಪರ್ಶವಾಗಿದೆ. ಪರಮಾತ್ಮ ಪಾದ ಸ್ಪರ್ಶ ಆದ ಸೆಕೆಂಡಿನಲ್ಲಿ ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ನೀವು ಹೇಗೆ ಮನೆಯಲ್ಲಿ ಊದುಬತ್ತಿ ಹಚ್ಚಿದಾಗ ಆ ಹೊಗೆ ತುಂಬಿಕೊಂಡಿರ್ತದಲ್ಲ, ಹಾಗೆ ಪರಮಾತ್ಮನ ಸರ್ವಶಕ್ತಿಯ ಕಿರಣಗಳಿಂದ ಭರ್ಪೂರವಾಗಿದೆ. ಈಗ ದೀಪರಾಜ ದೀಪವನ್ನು ಬೆಳಗಿಸಿ, ಒಂದು ದೀಪವನ್ನು ಬೆಳಗಿಸಿ. ಮಧ್ಯದಲ್ಲಿರುವಂಥ ದೀಪರಾಜ, ಅದು ಪರಮಾತ್ಮ, ಈಶ್ವರ, ಸೃಷ್ಟಿಯ ರಚಯಿತ, ನಮ್ಮೆಲ್ಲರನ್ನ ಕಾಪಾಡುವಂತಹ ಪರಮೇಶ್ವರ, ಆ ಮಹಾದೇವ್, ದೇವೋಂಕ ದೇವ ಮಹಾದೇವ ಈಗ ಮನೆಯಲ್ಲಿ ಪಾದ ಸ್ಪರ್ಶ ಮಾಡಿದ್ದಾರೆ. ನಾವೆಲ್ಲರೂ ಪದಂ ಭಾಗ್ಯಶಾಲಿಗಳಾಗಿದ್ದೇವೆ. ಆ ದೀಪ ಬೆಳಗುತ್ತಾ ಇದೆಯಾ? ಕನ್ಫರ್ಮ್ ಮಾಡಿ. ಆ ದೀಪ ಬೆಳಗುತ್ತಾ ಇದೆಯಾ? ಜ್ಞಾನ ಸೂರ್ಯನ ದೀಪ ಬೆಳಗಿದೆ ಮನೆಯಲ್ಲಿ. ಓಕೆ, ಈಗ ಮನೆಯಲ್ಲಿ ಎಷ್ಟು ಆತ್ಮಗಳಿದೆ ಆ ಎಲ್ಲ ಆತ್ಮಗಳ ಪ್ರತಿ ಒಂದೊಂದು ದೀಪವನ್ನು ಹಚ್ಚಬೇಕು. ಈಗ ಒಂದು ಮನೆಯಲ್ಲಿ 4 ಜನ ಇದ್ದೀರಿ ಅಂದರೆ ಮೊದಲು ಯಾರು ಬಾಬನ ಮಕ್ಕಳಿದ್ದೀರಿ ಅವ್ರದ್ದೊಂದು ದೀಪ ಬೆಳಗಬೇಕು. ಈಗ ಬೆಳಗ್ತಾ ಇದೆಯಾ? ಹರೀಶನ, ಜಯಶ್ರೀ, ಶೈಲಕ್ ಅವರು ಬೆಳಗಿಸ್ತಾ ಇದ್ದೀರಿ. ವೆರಿ ಗುಡ್. ದೀಪ ನಂಬರ್ 1 ಅಂದರೆ ಆತ್ಮ ನಂಬರ್ 1 ಬೆಳಗಿತು. ಅದು ನಂಬರ್ 1 ಆತ್ಮ, ಅದು ನೀವಾಗಿದ್ದೀರಿ. ಪರಮಜ್ಯೋತಿ ಅಂತೂ ಬೆಳಗಿತು, ಪರಮಾತ್ಮ ಬೆಳಗಿದ್ರು. ಆ ಬೆಳಕು ಮನೆಯ ತುಂಬ ಆವರಿಸಿಕೊಂಡಿದೆ, ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿಂದ ತುಂಬಿಕೊಂಡಿದೆ. ಓಕೆ, ದೀಪ ನಂಬರ್ 1 ಯಾರು? ನೀವು ಪರಮಾತ್ಮನ ಪರಿಚಯವನ್ನು ತೆಗೆದುಕೊಂಡಂಥವ್ರು. ದೀಪ ನಂಬರ್ 1 ನೀವು ನಿಮ್ಮನ್ನು ಬೆಳಗಿಸಿ, ಅಂದರೆ ಆ ಚೈತನ್ಯತೆಯಲ್ಲಿ ಬನ್ನಿ. ಆ ಜ್ಞಾನ ಸೂರ್ಯನ ಅಗ್ನಿ, ಆ ತಾಕತ್ತು, ಎನರ್ಜಿ, ಕರೆಂಟ್, ಪರಮಾತ್ಮ ಪರಮ ಶಕ್ತಿಗಳ ಕರೆಂಟ್ ನಿಮ್ಮಲ್ಲಿ ಹರಡ್ತಾ ಇರುವ ಅನುಭವ ಮಾಡಿ. ನಿಮ್ಮಲ್ಲಿ ಹರಡ್ತಾ ಇರುವ ಅನುಭವ ಮಾಡ್ತಾ ಇದ್ದೀರಿ. ಯಾರೆಲ್ಲ ಅನುಭವ ಮಾಡ್ತಾ ಇದ್ದೀರಿ? ಈಗ ದೀಪ ನಂಬರ್ 1 ಅದು ನೀವಾಗಿದ್ದೀರಿ. ದೀಪ ನಂಬರ್ 2 ಹಚ್ಚಿ. ಮನೆಯಲ್ಲಿ ಯಾರಿದ್ದಾರೆ ಮತ್ತೆ ಅವ್ರದ್ದು ನಂಬರ್ 2 ಹಚ್ಚಿ. ಯಾರ ಹತ್ರ ದೀಪಗಳಿಲ್ಲ ಅವ್ರು ಒಂದೇ ದೀಪದಲ್ಲಿ ಎಲ್ಲ ಆತ್ಮಗಳು ನಾವು ಸುತ್ತಲೂ ಇದ್ದೀವಿ ಅನ್ನುವಂಥ ವಿಜುವಲೈಸ್ ಮಾಡಿಕೊಡ್ರಿ. ದೀಪ ನಂಬರ್ 1 ಬೆಳಗಿತು. ದೀಪ ನಂಬರ್ 1 ಇಂದ ದೀಪ ನಂಬರ್ 2 ಬೆಳಗುತ್ತಾ ಇದೆ. ಫಾರ್ ಎಕ್ಸಾಂಪಲ್ ಜೈ ಶ್ರೀನಿವಾಸಕ್ಕವರು, ನೀವು ನಂಬರ್ 1 ದೀಪ, ನೀವು ನಂಬರ್ 1 ದೀಪ. ನೆಕ್ಸ್ಟ್ ಶಿವಪ್ರಸಾದ್ ಲಿಟಲ್ ಏಂಜಲ್ ಇದ್ದಾರಲ್ಲ, ನಂಬರ್ 2 ದೀಪ ನಿಮ್ಮಿಂದ ಬೆಳಗುತ್ತಾ ಇದ್ದಾರೆ ಅವರು. ಆ ಒಂದು ದೀಪವನ್ನು ನೀವು ಬೆಳಗಿಸಿ ಮನೆಯಲ್ಲಿ. ನೆಕ್ಸ್ಟ್ ಅಣ್ಣವರು, ಹಾಗೆ ಮತ್ತೆ ಯಾರಿದ್ದಾರೆ ಬೆಳಗಿಸಿ, ದೀಪವನ್ನು ಬೆಳಗಿಸಿ. ದೀಪ ನಂಬರ್ 3, ದೀಪ ನಂಬರ್ 4 ಬೆಳಗಿಸಿ. 1 by 1 ದೀಪ ಬೆಳಗುತ್ತಾ ಇದೆ. ಬೆಳಗಿಸ್ತಾ ಇದ್ದೀರಿ ಎಲ್ಲರೂ? ಬೆಳಗಿಸ್ತಾ ಇದ್ದೀರಿ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಪರಮಾತ್ಮ ಈಗ ಬಂದು ಎಲ್ಲಿ ಕೂತ್ಕೊಂಡಿದ್ರು? ಬಾಬಾ ಮಧ್ಯದಲ್ಲಿ ದೀಪರಾಜನ ರೂಪದಲ್ಲಿ. ರಾಜೇಶ್ವರಿ ಅಕ್ಕರೇ, ದೀಪ ನಂಬರ್ 1 ನೀವು, ದೀಪ ನಂಬರ್ 2 ನಿಮ್ಮ ಬ್ರದರ್, ದೀಪ ನಂಬರ್ 3 ಅತ್ತಿಗೆ, ದೀಪ ನಂಬರ್ 3 ಹಾಗೆ ಎಲ್ಲರದೂ ಕೌಂಟ್ ಮಾಡ್ತಾ ದೀಪವನ್ನು ಬೆಳಗಿಸಿ. ದೀಪವನ್ನು ಬೆಳಗಿಸಕ್ಕೆ ಆಗದೆ ಇರೋರು ದೀಪರಾಜನೊಬ್ಬನೇ ನೋಡ್ತಾರೆ.
ಇಂದ ಯಾವುದೇ ಸಂಕಲ್ಪವನ್ನು ಮಾಡ್ತಾ ಇದ್ರಿ, ಆ ಸಂಕಲ್ಪ ಸಿದ್ಧಿ ಆಗ್ತಾ ಇರಲಿ. ಎಷ್ಟೋ ವರ್ಷಗಳಿಂದ ಕನಸನ್ನು ಕನಸ್ಕೊಂಡು ಕೂತ್ಕೊಳ್ತಾ ಇದ್ರಿ, ಬರೀ ಅಡೆತಡೆಗಳು, ವಿಘ್ನಗಳು. ಆ ಎಲ್ಲ ವಿಘ್ನಗಳು ಈಗ ಪರಮಾತ್ಮ ಜ್ಞಾನ ಸೂರ್ಯ ಬಂದು ಭಸ್ಮ ಮಾಡಿದ್ದಾರೆ. ಸತ್ಯಹೃದಯದಿಂದ ಒಪ್ಪಿಕೊಳ್ಳಬೇಕು, ಪರಮಾತ್ಮ ಬಂದಿದ್ದಾರೆ. ಸಂಘಟನೆಯ ಶಕ್ತಿ, ಪರಮ ಶಕ್ತಿ. ದೀಪ ನಂಬರ್ 1, 2, 3, 4 ಎಲ್ಲರೂ ಬೆಳಗಿಸಿದ್ರಿ, ಅನುಭವ ಮಾಡ್ತಾ ಆ ಬೆಳಕಿನ ಅಗ್ನಿ ಅನುಭವ ಮಾಡ್ತಾ ಇದ್ದೀರಿ. ಅದರ ಮುಂದೆ ನಿಂತ್ಕೊಂಡಿದ್ದೀರಿ ಎಲ್ಲರೂ. ಜಯಶ್ರೀ ಸಿದ್ದಾಪುರಕ್ಕವರೆ ಹಚ್ಚಿದ್ರಿ. ಜ್ಞಾನ ಸೂರ್ಯ ಬೆಳಗ್ತಾ ಇದ್ದಾರ, ಮನೆಯಲ್ಲಿ ಬೆಳಗ್ತಾ ಇದ್ದಾರ. ಅನಸೂಯ ಅಕ್ಕವರೆ ಬೆಳಗಿಸ್ತಾ ಇದ್ದೀರಿ. ಹರೀಶನ್ನ ಬೆಳಗಿಸ್ತಾ ಇದ್ದೀರಿ. ಅಶ್ವಿನಕ್ಕ ವೆರಿ ಗುಡ್. ಈರಮ್ಮಕ್ಕವ್ರು ಬೆಳಗಿಸಿದಿರಿ. ಮಂಜುಳಾ ಅಕ್ಕವ್ರೆ ವೆರಿ ಗುಡ್. ಲಕ್ಷ್ಮೀ ದೇವಮ್ಮ ಅಕ್ಕವರು ವೆರಿ ಗುಡ್. ಶಿವಲೀಲಾ ಅಕ್ಕವ್ರು ಎಲ್ಲರೂ ಬೆಳಗಿಸಿದ್ರು. ಇಲ್ಲೋ ಬಾಬಾ ನೋಡ್ತಾ ಇದ್ದಾರೆ. ಈಗ ಜ್ಞಾನ ಸೂರ್ಯ ಬಂದ್ಬಿಟ್ಟಿದ್ದಾರೆ ಮನೆಯಲ್ಲಿ. ದಾಕ್ಷಿಣಿ ಅಕ್ಕ, ಗೀತಾ ಅಕ್ಕವ್ರು ಕೇಳಿಸ್ತಾ ಇದೆ. ಇವಾಗ ಬಾಬಾ ನೋಡ್ತಾ ಇದ್ದಾರೆ. ವಿಘ್ನಗಳಿದ್ರೆ ಹಾಗೆ ಆಗ್ತಿರುತ್ತೆ. ವಿಘ್ನಗಳೆಲ್ಲ ಭಸ್ಮ ಈ ಸೆಕೆಂಡಿಗೆ ಅನುಭವ ಮಾಡಿ. ಶೋಭಾ ಅಕ್ಕವರು, ಶಿವಾನಂದ್ ಸುರುಗೊಂಡನವ್ರು ಇದ್ದಾರಾ? ಸರೋಜ ಕಲ್ಲದೇವರಕ್ಕವ್ರು ಇದ್ದೀರಿ. ಮಹಾದೇವನವ್ರು ಇದ್ದೀರಿ. ಎಲ್ಲರೂ ಇದ್ದೀರಿ. ಸುಜಾತ ಅಂಗಡಿ ಅಕ್ಕವರು, ರೇಣುಕಾ ಅಕ್ಕವರು ಎಲ್ಲರೂ ಇದ್ದೀರಿ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಜ್ಞಾನ ಸೂರ್ಯ ಮನೆಗೆ ಬಂದಿದ್ದಾರೆ. ಸುವರ್ಣ ಅಕ್ಕವ್ರೆ, ರೇಣುಕಾ ಗೊಂಬೆ ಅಕ್ಕವ್ರೆ, ಪ್ರೇಮ ಅಕ್ಕವರು ಎಲ್ಲರೂ ಬಾಬಾ ನೋಡ್ತಾ ಇದ್ದಾರೆ. ವನಜಾಕ್ಷಿ ಅಕ್ಕವರು ಬಾಬಾ ಬಂದ್ಬಿಟ್ಟಿದ್ದಾರೆ ಮನೆಗೆ. ರಾಜೇಶ್ವರಿ ಅವತಿ ಅಕ್ಕವ್ರೆ, ಯಶೋಧ ಅಕ್ಕವರು, ಪರಮಾತ್ಮ ವಿಶೇಷ ಮಗು, ಪರಮಾತ್ಮನನ್ನು ನೋಡ್ತಾ ಇದ್ದೀರಿ. ಬಾಬಾ ಶಕ್ತಿ ತುಂಬ್ತಾ ಇದ್ದಾರೆ. ಆ ಜ್ಞಾನ ಸೂರ್ಯನ ಅಗ್ನಿ ಮನೆಯ ತುಂಬ ಪ್ರಜ್ವಲಿಸ್ತಾ ಇದೆ. ಸುತ್ತಲೂ ನಾವೆಲ್ಲ ಮನೆಯಲ್ಲಿರುವ ಆತ್ಮಗಳು, ಯಾರೆಲ್ಲ ಮನೆಯ ಪರಿವಾರದಲ್ಲಿರುವ ಪ್ರತಿಯೊಂದು ಆತ್ಮಗಳು ಬೆಳಗುತ್ತಾ ಇದ್ದಾರೆ. ಆ ಪರಮಶಕ್ತಿ ಅಗ್ನಿ ಪರಮಾತ್ಮ ಕರೆಂಟನ್ನು ಹೊಂದಿ ಪ್ರಕಾಶಿಸುತ್ತಿದೆ. ಒಂದೊಂದು ಆತ್ಮ ಪ್ರಕಾಶಿಸುತ್ತಿದೆ. ಒಂದೊಂದು ಆತ್ಮ ಯಾರೆಲ್ಲ ಇದ್ದಾರೆ ಎಲ್ಲರೂ ಸಫಲತಾ ಮೂರ್ತಿಗಳಾಗ್ತಾ ಇದ್ದಾರೆ. ಅವರ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಶತಸಿದ್ಧವಾಗಿದೆ. ಅನುಭವ ಮಾಡಿ. ರಾಧಿಕಾ ಅಕ್ಕವ್ರೆ, ಪಾರ್ವತಿ ಸುನಗರ ಅಕ್ಕವ್ರು ಹಚ್ಚಿದ್ರಿ. ಬಾಬನ್ ಬಂದಿದ್ದಾರೆ ಮನೆಯಲ್ಲಿ. ಅನುಭವ ಮಾಡಿ. ಅಶ್ವಿನಿ ಅಕ್ಕ, ಗೋವಿಂದನವರು, ಶಾರದಾ ಅಕ್ಕವರು, ವೀಣಾ ಅಕ್ಕವ್ರೆ, ಅಂಕಿತ ಲಿಟಿಲ್ ಏಂಜಲ್, ವಿರಾಜ್, ಗಿರಿಜಾ ಅಕ್ಕವರು, ದೇವರಮ್ಮ ಅಕ್ಕವರು, ರಾಜೇಶ್ವರಿ ಗಂಗೂರ್ ಅಕ್ಕವರು ಎಲ್ಲರೂ ಹಚ್ಚಿದ್ರಿ. ಬಾಬಾ ನೋಡ್ತಾ ಇದ್ದಾರೆ. ಈಗ ಪರಮಶಕ್ತಿಗಳ ಅಗ್ನಿ ಪ್ರಜ್ವಲಿಸ್ತಾ ಇದೆ ಮನೆಯ ತುಂಬ. ಅಷ್ಟೇ ಅಲ್ಲ, ಮನೆಯಲ್ಲಿರುವ ಒಂದೊಂದು ಆತ್ಮದಲ್ಲಿ ಆ ಪ್ರಕಾಶತೆ ಬೆಳಗುತ್ತಾ ಇದೆ. ಪಾರ್ವತಿ ಅಕ್ಕ ಬೆಲ್ಲದ ಬಾಗೇವಾಡಿ ಹಚ್ಚಿದಿರಿ. ಸರೋಜ ಅಕ್ಕವರು, ಶಶಿಕಲಾ ಅಕ್ಕವರೇ, ಅಪ್ಪಾಜಿ ಪರಮಾತ್ಮನ ಮಂದಿರದಲ್ಲಿ ಅಂದರೆ ಸೆಂಟ್ರಲ್ಲಿ ಹಚ್ಚಿದ್ದೀರಿ ನೀವು ದೀಪವನ್ನು. ಬಾಬಾ ಜ್ಞಾನ ಸೂರ್ಯ ಬಂದಿದ್ದಾರೆ ನೋಡಿ. ಶಿವಪ್ರಸಾದ್ ಅನ್ನವರು, ಹರೀಶನ, ಚಿತ್ರ ಲಿಟಿಲ್ ಏಂಜಲ್, ಭಾರತಿ ಹೊರಪೇಟೆ ಅಕ್ಕವರು ಎಲ್ಲರೂ ಪ್ರಜ್ವಲಿಸ್ತಾ ಇರುವ ದೀಪಕಗಳು ಈಗ ಪರಮಾತ್ಮ ಅಗ್ನಿಗೆ ಸಮೀಪದಲ್ಲಿದೆ. ಆ ಜ್ಞಾನ ಸೂರ್ಯನ ಅಗ್ನಿ ಪ್ರಜ್ವಲಿಸ್ತಾ ಇದೆ. ಆ ಪ್ರಜ್ವಲಿಸುತ್ತಿರುವ ಶಕ್ತಿಯ ಕಿರಣಗಳು ನಾವೆಲ್ಲ ಆತ್ಮಗಳಲ್ಲಿ ತುಂಬುತ್ತಾ ಇದೆ. ಅಗ್ನಿ ಮನೆಯಲ್ಲಿರುವ ಎಲ್ಲ ವಿಘ್ನಗಳು ಭಸ್ಮ, ನೆಗೆಟಿವ್ ಕೀಟಾಣುಗಳು ಭಸ್ಮ. ಯೋಗೀಶನವರ, ನಿರ್ಮಲಾ ಅಕ್ಕವರು, ಸುನಂದ ಅಕ್ಕವರು, ಸವಿತಾ ನೀಲಗುಂದ ಅಕ್ಕವರೇ, ಮಹಾನಂದ ಅನಂತಪುರನವರು, ಮಹಾದೇವಿ ಕಿಚಡಿ ಅಕ್ಕನವರು, ಸುಲೋಚನ ಅಕ್ಕವರು ಎಲ್ಲರೂ ಹಚ್ಚಿದ್ರಿ. ಅಮೋಘನವರು, ಪಾರ್ವತಮ್ಮ ಅಕ್ಕವರು, ಶಾರದಾ ಅಕ್ಕವರು, ಶಕುಂತಲಾ ಅಕ್ಕವರು, ಶಕುಂತಲಾ ಕಾಟೇನಹಳ್ಳಿ ಅಕ್ಕವರು, ವನಿತಾ ಗೌಡ ಅಕ್ಕವರು, ವಿಜಯಲಕ್ಷ್ಮಿ ಅಕ್ಕವರು ಹಚ್ಚಿದ್ರಿ. ಜ್ಞಾನ ಸೂರ್ಯನ ಅಗ್ನಿ ಪ್ರಜ್ವಲಿಸ್ತಾ ಇದೆ. ಆ ಅಗ್ನಿಯಲ್ಲಿ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮೀಭೂತವಾಗಿವೆ. ಸಿದ್ಧಲಿಂಗೇಶನವರು ಹಚ್ಚಿದ್ರಿ.
ವಾಣಿತಾ ಗೌಡ ಅಕ್ಕೋರು, ಮಂಗಳ ಅಕ್ಕೋರು, ಗಿರಿಜಾ ನಿಲ್ಗುಂದ್ ಅಕ್ಕೋರು, ಜೊತೆಗೆ ಅಕ್ಕನವರು ವಿರಾಜ್, ಯುವರಾಜ್ ಅಣ್ಣನವರು ಎಲ್ಲರೂ, ಜಯಶೀಲ ಅಕ್ಕವರು, ಗಂಗಾಧರ್ ಅಣ್ಣನವರು. ವಂಡರ್ಫುಲ್. ಬಾಬಾ ಎಲ್ಲರನ್ನು ನೋಡ್ತಾ ಇದ್ದಾರೆ, ಜ್ಞಾನ ಸೂರ್ಯನಾಗಿ ಬಂದಿದ್ದಾರೆ ಬಾಬಾ. ಈ ಜ್ಞಾನ ಸೂರ್ಯನ ಈ ಅಗ್ನಿ ಏನಿದೆ ಪ್ರಜ್ವಲಿಸ್ತಾ ಇದೆ. ಈ ಮನೆಯ ತುಂಬ ಈ ಅಗ್ನಿ ಸದಾ ಬೆಳಗುತ್ತಾ ಇರ್ತದೆ, ಪ್ರಜ್ವಲಿಸ್ತಾ ಇರ್ತದೆ. ಯಾವಾಗಲೂ ನೀವು ಮಾರ್ನಿಂಗ್ ಕಣ್ಣು ತೆಗೆದು ನೋಡಿದರೂ ಕೂಡ ಪರಮಶಕ್ತಿಗಳ ಕಿರಣಗಳೇ ಕಾಣಿಸ್ಬೇಕು. ಆ ಕಿರಣಗಳೇ ಕಾಣಿಸ್ತೇವೆ ಹೊರತು ಯಾವುದೇ ವಿಘ್ನ ಇಲ್ಲ. ಇವತ್ತಿನಿಂದ ಈ ಸೆಕೆಂಡಿನಿಂದ ಈ ವಿಘ್ನಗಳಿಲ್ಲ, ಭಸ್ಮವಾಗಿದೆ. ಏನೆಲ್ಲ ಲೆಕ್ಕಾಚಾರಗಳಿತ್ತು ಎಲ್ಲ ಚುಕ್ತವಾಗಿದೆ. ಪರಮಾತ್ಮ ಈಶ್ವರ ಮನೆಗೆ ಬಂದಿದ್ದಾರೆ. ಮನೆಯಲ್ಲಿ ಪರಮಾತ್ಮ ಬಂದು ಕುಳಿತಿದ್ದಾರೆ. ಎಲ್ಲರೂ ಸತ್ಯಹೃದಯದಿಂದ ಸ್ವೀಕಾರ ಮಾಡಬೇಕು. ಮಂಜುಳಾ ಅಕ್ಕೋರೆ, ಚಂದ್ರಮ್ಮ ಅಕ್ಕೋರೆ ಸ್ವೀಕಾರ ಮಾಡಿಕೊಂಡ್ರಿ. ಅಂತರಾಳದಿಂದ ಸ್ವೀಕಾರ ಮಾಡಿ. ಇದು ಸಂಘಟನೆಯ ಶಕ್ತಿ, ಪರಮಾತ್ಮ ಶಕ್ತಿ. ಸಂಘಟನೆಯ ಶಕ್ತಿ ಸಾಮಾನ್ಯವಾದ ಶಕ್ತಿ ಅಲ್ಲ. ಅನುಭವ ಮಾಡಿ. ಅನುಭವ ಮಾಡ್ತಾ ಇದ್ದೀರಿ. ಈಗ ದೀಪರಾಜ ಮಧ್ಯದಲ್ಲಿ, ದೀಪರಾಜ ಅಂದರೆ ಪರಮಾತ್ಮ ಈಶ್ವರ, ಜ್ಞಾನ ಸೂರ್ಯ. ಜ್ಞಾನ ಸೂರ್ಯನ ಸುತ್ತಲೂ ನಾವು ಮನೆಯಲ್ಲಿರುವ ಒಂದೊಂದು ಆತ್ಮಗಳು ಬೆಳಗುತ್ತಾ ಇದ್ದೇವೆ. ಪರಮಾತ್ಮ ಪರಮ ಶಕ್ತಿಗಳಲ್ಲಿ, ಆ ಅಗ್ನಿಯಲ್ಲಿ, ಶಕ್ತಿಯಲ್ಲಿ ನಾವು ಬೆಳಗುತ್ತಾ ಇದ್ದೇವೆ. ಮನೆಯ ತುಂಬ ಶಾಂತಿಯ ವೈಬ್ರೇಷನ್ಸ್, ಪವಿತ್ರತೆಯ ಕಿರಣಗಳೇ ಕಿರಣಗಳು, ಶಕ್ತಿ ಕಿರಣಗಳೇ ಕಿರಣಗಳು. ಮನೆಯಲ್ಲಿರುವ ಒಂದೊಂದು ಆತ್ಮ ಸಫಲತಾ ಮೂರ್ತಿಯಾಗುತ್ತಿದೆ. ಮನೆಯಲ್ಲಿರುವ ಒಂದೊಂದು ಆತ್ಮ ಸಫಲತಾ ಮೂರ್ತಿಯಾಗುತ್ತಿದೆ. ಅವರ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದೆ. ಅನುಭವ ಮಾಡಿ. ನಿಶ್ಚಯದಿಂದ ಒಂದೇ ಒಂದು ಸಾರಿ ನಿಶ್ಚಯ ಮಾಡಿ, ದೃಢ ಸಂಕಲ್ಪವನ್ನು ಮಾಡಿ. ಅಂಶ ಮಾತ್ರ ಸಂಶಯ ಬೇಡ, ಅದು ಹೆಂಗಾಗತ್ತೆ ಅನ್ನುವಂಥ ಸಂಕಲ್ಪ ಬರ್ಕೊಡೋದು. ಬಂತು ಅಂದರೆ ಬಾಬಾ ಹೇಳಿದರೆ ಸಂಶಯ ಬುದ್ಧಿ ವಿನಶಂತಿ ಅಂತ ಹೇಳ್ತಾರೆ. ಹಾಗಾಗಿ ಅಂಶ ಮಾತ್ರ ಸಂಶಯವಿಲ್ಲದೆ ನಿಶ್ಚಯ ಬುದ್ಧಿಗಳಾಗಿದ್ದೇವೆ, ವಿಜಯಂತಿಗಳಾಗಿದ್ದೇವೆ. ಮನೆಯಲ್ಲಿ ಒಂದೊಂದು ಆತ್ಮದ ಸಫಲತೆ ಬರುತ್ತಿರುವ ಒಂದೊಂದು ಸೆಕೆಂಡಿನಲ್ಲಿ ಸಫಲತೆ ಆಗ್ತಾ ಇದೆ. ಒಂದೊಂದು ದಿನ ಈ ವರ್ಷದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಅವರಿಗೆ ಸಫಲತೆ ಶತಸಿದ್ಧವಾಗಿದೆ. ಸರೋಜಾ ಅಕ್ಕವರೇ ಅನುಭವ ಮಾಡ್ತಾ ಇದ್ರಿಲ್ಲ, ಬಾಬಾ ನೋಡ್ತಾ ಇದ್ದಾರೆ. ಸತ್ಯಭಾಮಕ್ಕವರಿಲ್ವಾ, ಬಾಬಾ ನೋಡ್ತಾ ಇದ್ದಾರೆ. ಅಟೆನ್ಷನ್ ಕಂಪ್ಲೀಟ್ ಜ್ಞಾನ ಸೂರ್ಯ ನೋಡ್ತಾ ಇದ್ದೇವೆ. ಶಿವ ಬಾಬಾ ನೋಡ್ತಾ ಇದ್ದೇವೆ. ಪರಮಾತ್ಮನನ್ನು ನೋಡ್ತಾ ಇದ್ದೇವೆ. ಅನುಭವ ಮಾಡ್ತಾ ಇದ್ದೇವೆ. ನಿರಂತರ ಅಟೆನ್ಷನ್ ಎಲ್ಲಿದೆ? ಜ್ಞಾನ ಸೂರ್ಯನ ಮೇಲಿದೆ. ಬೆಳಗುತ್ತಿರುವ ಮನೆಯಲ್ಲಿರುವ ಒಂದೊಂದು ಆತ್ಮ ಸಹಯೋಗಿಗಳಾಗ್ತಾ ಇದ್ದಾರೆ. ನಿಮ್ಮ ಮಾತು ಕೇಳ್ತಾ ಇರಲಿಲ್ವಾ? ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳಾಗಲಿ ಅವರೆಲ್ಲರೂ ನಿಮ್ಮ ಮಾತು ಕೇಳೋ ಹಾಗೆ ಆಗ್ತಾ ಇದ್ದಾರೆ. ಅಂದರೆ ಸಹಯೋಗಿಗಳಾಗ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ಪೂರ್ವಜರಾಗಿದ್ದೀರಿ. ಸ್ವೀಕಾರ ಮಾಡಿ. ನಾವು ಯಾರಾಗಿದ್ದೇವೆ? ಪೂರ್ವಜ ಆತ್ಮರಾಗಿದ್ದೇವೆ. ಅನುಭವ ಮಾಡಿ. ಪೂರ್ವಜ ಆತ್ಮರಾಗಿದ್ದೇವೆ. ಪೂರ್ವಜ ಆತ್ಮರಾಗಿದ್ದೇವೆ. ಪೂರ್ವಜ ಆತ್ಮರಾಗಿದ್ದೇವೆ. ಪೂರ್ವಜ ಆತ್ಮರಾಗಿದ್ದೇವೆ. ಪೂರ್ವಜ ಆತ್ಮರಾಗಿದ್ದೇವೆ. ಎಲ್ಲರದು ಮನೆಯಲ್ಲಿ ಒಂದೊಂದು ಮಗುವಿನ ಹೆಸರನ್ನು ತೆಗೆದುಕೊಂಡು ಆ ದೀಪವನ್ನು ನೋಡಿ. ನಂಬರ್ 1 ದೀಪ ಯಾರು? ನೀವು. ನಂಬರ್ 2 ಮೊದಲನೇ ಮಗು ಆಗಿರಬಹುದು. ಅವುಗಳನ್ನ ನೆನಪು ಮಾಡಿ, ಅನುಭವ ಮಾಡಿ.
ಬಾಪ್ದಾದರವರೆಗೆ ನಾವೆಲ್ಲರೂ ನಮಸ್ಕರಿಸುತ್ತಾ ಹೇಳ್ರಿ, ಪ್ರಾಮಿಸ್ ಮಾಡೋಣ, ಬಾಬರವರೆಗೆ ವಾಯ್ದೆ ಮಾಡೋಣ. ಪರಮಾತ್ಮನಿಗೆ ವಾಯ್ದೆ ಮಾಡೋಣ. ಬಾಬರವರನ್ನ ನೋಡ್ತಾ, ಬಾಬಾ ಬಾಬಾ ನನ್ನ ಹೃದಯ ರಾಮ, ಈ ಹೊಸ ವರ್ಷಕ್ಕಾಗಿ ನಾನು ವಾಯ್ದೆ ಮಾಡ್ತಾ ಇದ್ದೀನಿ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬಾಬಾ. ಪ್ರತಿನಿತ್ಯ ಅಮೃತ ವೇಳೆ, ಎಲ್ಲರೂ ಹೇಳಿ, ಪ್ರತಿನಿತ್ಯ ಅಮೃತ ವೇಳೆ ಬೇಗ ಎದ್ದು ಶಿವ ಬಾಬಾರೊಂದಿಗೆ ಮೌನದಲ್ಲಿ ಸಂಪರ್ಕ ಮಾಡ್ತೇನೆ. ಒಟ್ಟು ವಾಯ್ಸಲ್ಲಿ ಬರುವುದಿಲ್ಲ, ಆವಾಜಲ್ಲಿ ಬರುವುದಿಲ್ಲ. ಸ್ವೀಕಾರ ಮಾಡಿ, ಬಾಬರವರಿಗೆ ಅರ್ಪಣೆ ಮಾಡಿ. ಬಾಬಾ ಬಾಬಾ, ಶಿವಬಾಬಾ, ಅಪ್ಪಾಜಿ, ಪರಮಾತ್ಮ, ದಿನವೂ ಅಮೃತ ವೇಳೆ ಬೇಗ ಎದ್ದು ನಿನ್ನೊಂದಿಗೆ ಮೌನದಲ್ಲಿ ಸಂಪರ್ಕ ಮಾಡ್ತೀನಿ ನಾನು. ನಂಬರ್ 1 ಪ್ರಾಮಿಸ್ ಬಾಬಾ. ನಂಬರ್ 2 ಪ್ರಾಮಿಸ್, ನಿರಂತರ ಸ್ಮರಣೆ. ಕೆಲಸ ಮಾಡ್ತಾ ಮಾಡ್ತಾ, ನಡೀತಾ ತಿರುಗಾಡ್ತಾ, ಹೃದಯ ರಾಮ ಶಿವಬಾಬಾ ಮನಸ್ಸಿನಲ್ಲಿ ನೀನೊಬ್ಬ ರಾಮನೇ ಇರ್ತೀಯ. ಹೇಳ್ತಾ ಇದ್ದೀವ, ನಿರಂತರ ಕೆಲಸ ಕಾರ್ಯಗಳನ್ನು ಮಾಡ್ತಾ, ನಡೀತಾ ತಿರುಗಾಡ್ತಾ ಮನಸ್ಸಿನಲ್ಲಿ ನೀನೊಬ್ಬನನ್ನೇ ಇಟ್ಟುಕೊಳ್ತೇನೆ. ಸ್ವೀಕಾರ ಮಾಡಿ, ನೀನೊಬ್ಬನನ್ನೇ ಇಟ್ಕೊಳ್ತೀನಿ ಮನಸ್ಸಿನಲ್ಲಿ. ಪರಮಾತ್ಮ, ಹೃದಯ ರಾಮ, ನೀನೊಬ್ಬರೇ ನನಗೆ. ಹೆಜ್ಜೆ ಹೆಜ್ಜೆಯಲ್ಲೂ ನೀನಿದೀಯ ಬಾಬಾ. ಪ್ರಾಮಿಸ್ ನಂಬರ್ 3, ಅಟೆನ್ಷನಿಂದ ಹೇಳ್ರಿ ಬಾಬರವ್ರಿಗೆ. ವ್ಯರ್ಥ ಚಿಂತನೆಗೆ ಫುಲ್ ಸ್ಟಾಪ್. ಏನು ವ್ಯರ್ಥ ಅಲ್ಲ ಸಲ್ಲದ ಮಾತುಗಳು, ಅಲ್ಲದಿಲ್ಲದು ಮಾತನಾಡುವುದಿದೆಯಲ್ಲ, ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್. ಮನಸ್ಸಿನ ಶಿಸ್ತು ಅಭ್ಯಾಸ ಮಾಡ್ತೀನಿ ಬಾಬಾ. ಮನಸ್ಸಿನ ಶಿಸ್ತುವನ್ನು ಅಭ್ಯಾಸ ಮಾಡ್ತೀನಿ ಬಾಬಾ. ಅನಗತ್ಯ ಯೋಚನೆ ಕಡಿಮೆ ಮಾಡ್ತೀನಿ. ಅಗತ್ಯವಿಲ್ಲದ ಯೋಚನೆಗಳನ್ನು ನಾನು ಕಡಿಮೆ ಮಾಡ್ತೀನಿ ಬಾಬಾ. ಸ್ವೀಕಾರ ಮಾಡಿ, ಬಾಬರಿಗೆ ಒಪ್ಪಿಸಿ. ನೆಕ್ಸ್ಟ್ 4ನೇ ಪ್ರಾಮಿಸ್, ಮಧುರವಾಗಿ ಮಾತನಾಡ್ತೀನಿ ಬಾಬಾ. ಪ್ರತಿಯೊಬ್ಬ ಆತ್ಮದೊಂದಿಗೆ ಪ್ರೀತಿ, ಸತ್ಯ ಮತ್ತು ಮೃದುತೆಯಿಂದ ಮಾತನಾಡ್ತೀನಿ. ಹೇಳ್ರಿ, ಮಧುರವಾದ ಮಾತು. ಹೇಗೆ ನಮ್ಮ ನಂದಿನಿ ಲಿಟಲ್ ಏಂಜಲ್ ಹೇಳ್ತದಲ್ವ, ಮಧುರ ಬೋಲೋ, ಕಮ್ ಬೋಲೋ, ಧೀರೆ ಬೋಲೋ. ಪ್ರತಿಯೊಬ್ಬ ಆತ್ಮದೊಂದಿಗೆ ಪ್ರೀತಿ, ಸತ್ಯ ಮತ್ತು ಬಹಳಷ್ಟು ಮೃದುತೆಯಿಂದ ಮಾತನಾಡ್ತೀನಿ ಬಾಬಾ. ಸ್ವೀಕಾರ ಮಾಡಿ, ಹೇಳ್ರಿ. 5ನೇ ಪ್ರಾಮಿಸ್, ಅಹಂಕಾರ ಪರಿಶೀಲನೆ. ಸ್ವೀಕಾರ ಮಾಡಿ. ಪ್ರತಿಕ್ರಿಯಿಸುವುದಿಲ್ಲ, ಪ್ರತಿಸ್ಪಂದನೆ ಆಯ್ಕೆ ಮಾಡುವುದು. ಇದನ್ನ ಪ್ರತಿಕ್ರಿಯೆ ಅಲ್ಲ, ಪ್ರತಿಸ್ಪಂದನೆ, ರೆಸ್ಪಾನ್ಸ್ ಆಯ್ಕೆ ಮಾಡ್ಕೊಳ್ತೀನಿ. 6ನೇದು ಪವಿತ್ರ ದೃಷ್ಟಿ. ಎಲ್ಲರನ್ನ ದೇವರ ಮಕ್ಕಳಾದ ಆತ್ಮಗಳಾಗಿ ನೋಡ್ತೀನಿ. ಯಾರೇ ಬರಲಿ, ಅವ್ರು ಎಂಥದೇ ಆತ್ಮ ಇರಲಿ, ಎಲ್ಲರನ್ನೂ ದೇವರ ಮಕ್ಕಳು, ಈ ಆತ್ಮಗಳೆಲ್ಲರೂ ದೇವರ ಮಕ್ಕಳು ಅಂತ ನಾನು ಪರಿಗಣಿಸಿ ನೋಡ್ತೇನೆ. ಹೇಳ್ರಿ, ಪ್ರತಿಯೊಂದು ಆತ್ಮ ಯಾರೆಲ್ಲ ಅಂಗಸಂಗದಲ್ಲಿ ಎದುರುಗಡೆ ಬರ್ತಾರೆ, ಎಲ್ಲರನ್ನೂ ನಾನು ದೇವರ ಮಕ್ಕಳೆಂದು ಭಾವಿಸಿ ನೋಡ್ತೇನೆ. 7ನೇ ಪ್ರಾಮಿಸ್, ಶ್ರೀಮತ ನಂಬರ್ 1, ಫಸ್ಟ್ ಪ್ರಿಯಾರಿಟಿ ಶ್ರೀಮತ ನಂಬರ್ 1 ಪ್ರಿಯಾರಿಟಿ. ಹೇಳ್ತಾ ಇದ್ದೀರಾ? ವೆರಿ ಗುಡ್. ವನಿತಾ ಅಕ್ಕವರು ಬಾಬಾ ನೋಡ್ತಾ ಇದ್ದಾರೆ. ಈಗ ಪ್ರತಿಯೊಂದು ನಿರ್ಧಾರವನ್ನು ಪರಮಾತ್ಮನ ಮಾರ್ಗದರ್ಶನದ ಆಧಾರದ ಮೇಲೆ ಮಾಡ್ತೀನಿ ಬಾಬಾ. ನಿನ್ನ ಮಾರ್ಗದರ್ಶನದ ಆಧಾರದ ಮೇಲೆ ನಾನು ಶ್ರೀಮತಕ್ಕೆ ನಂಬರ್ 1 ಪ್ರಿಯಾರಿಟಿ ಕೊಡ್ತೇನೆ. ಪ್ರತಿಯೊಂದು ನಿರ್ಧಾರವನ್ನು ಪರಮಾತ್ಮ ನಿನ್ನ ಮಾರ್ಗದರ್ಶನದ ಆಧಾರದ ಮೇಲೆ ನಾನು ಮಾಡ್ತೇನೆ. ಸ್ವೀಕಾರ ಮಾಡಿ, ಹೇಳಿ.
ಬಾಬಾ ದೀಪರಾಜ ಮುಗುಳ್ನಾಗ್ತಾ ಇದ್ದಾರೆ. ಆ ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹೇಗೆ ಹರಡಿದೆ ಅಂದರೆ, ಮನೆಯಲ್ಲಿ ಒಂದು ಅಂಶ ಮಾತ್ರ ನೆಗೆಟಿವ್ ಕಿಟಾನು ಇಲ್ಲ, ಭಸ್ಮವಾಗಿ ಹೋಗಿದೆ, ವಿಘ್ನಗಳೆಲ್ಲ ಭಸ್ಮವಾಗಿದೆ. ಶ್ರೀಮತ ನಂಬರ್ 1 ಪ್ರಿಯಾರಿಟಿ. ಪ್ರತಿಯೊಂದು ನಿರ್ಧಾರವನ್ನು ಪರಮಾತ್ಮ, ಈಶ್ವರ, ಅಪ್ಪಾಜಿ ನಿನ್ನ ಮಾರ್ಗದರ್ಶನದ ಆಧಾರದ ಮೇಲೆ ಮಾಡ್ತೇನೆ. ನಂಬರ್ 8 ಪ್ರಾಮಿಸ್, 8ನೇ ಪ್ರಾಮಿಸ್, ಸ್ಮಿತ ಸಹಿತ ಸೇವೆ. ಅಂದರೆ ಯಾವುದೇ ನಿರೀಕ್ಷೆ ಇಲ್ಲದೆ ಸಂತೋಷದಿಂದ ಸೇವೆ ಮಾಡುವುದು. ಯಾವುದೇ ನಿರೀಕ್ಷೆ ಇಲ್ಲದೆ, ಅರ್ಥ ಆಗ್ತಿದೆಯಾ? ಯಾರಿಗೆ ಅರ್ಥ ಆಗ್ತಿದೆ ಈ ಪಾಯಿಂಟ್? ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು, ಸೇವೆ ನಿಸ್ವಾರ್ಥವಾಗಿ ಮಾಡ್ತೇನೆ, ಸಂತೋಷದಿಂದ ಮಾಡ್ತೇನೆ, ಬಹಳಷ್ಟು ಉಮ್ಮಂಗ ಉತ್ಸಾಹದಿಂದ ಸೇವೆ ಮಾಡ್ತೇನೆ, ಅಂತರಾಳದ ಸಂತೋಷದಿಂದ ಸೇವೆ ಮಾಡ್ತೀನಿ ಬಾಬಾ. 9ನೇ ಪ್ರಾಮಿಸ್, ಸಾತ್ವಿಕ ಜೀವನ ಶೈಲಿ. ಸಾತ್ವಿಕ ಜೀವನ ಶೈಲಿ 9ನೇ ಪ್ರಾಮಿಸ್. ಸಾತ್ವಿಕ ಆಹಾರ, ಲಘು ವ್ಯಾಯಾಮ ಮತ್ತು ಸಮತೋಲನದ ದಿನಚರಿಯನ್ನು ಹೊಂದುತ್ತೇನೆ ಬಾಬಾ. ಸ್ವೀಕಾರ ಮಾಡ್ಕೊಳ್ತಾ ಇದ್ದೀವಾ? ವಂಡರ್ಫುಲ್ ಯಶೋದಕ್ಕವ್ರು ಬಾಬಾ ನೋಡ್ತಾ ಇದ್ದಾರೆ. ಸಾತ್ವಿಕ ಜೀವನ ಶೈಲಿ, ಸಾತ್ವಿಕ ಆಹಾರ, ಲಘು ವ್ಯಾಯಾಮ ಮತ್ತು ಸಮತೋಲನದ ದಿನಚರ್ಯವನ್ನು ಹೊಂದುತ್ತೇನೆ ಬಾಬಾ. ಪ್ರಾಮಿಸ್ ನಂಬರ್ 10, ಮುರಳಿ ಅಧ್ಯಯನ ಮತ್ತು ಮನನ. ಮುರಳಿ ಅಧ್ಯಯನ ಮತ್ತು ಮನನ. ಮುರಳಿ ಅಧ್ಯಯನ ಮತ್ತು ಮನನ. ದಿನವೂ ಮುರಳಿ ಓದ್ತೇನೆ, ಅದರ ಸಾರವನ್ನು ಚಿಂತನೆ ಮಾಡ್ತೇನೆ. ಹೇಳ್ರಿ, ದಿನವೂ ಮುರಳಿಯನ್ನು ಓದ್ತೇನೆ, ಅದರ ಸಾರವನ್ನು ಚಿಂತನೆ ಮಾಡ್ತೇನೆ, ಅದರ ಸಾರವನ್ನು ಚಿಂತನೆ ಮಾಡ್ತೇನೆ. ಪ್ರಾಮಿಸ್ ನಂಬರ್ 11, 11ನೇ ಪ್ರಾಮಿಸ್ ಏನು? ಕ್ಷಮೆ ಮತ್ತು ಶುಭಾಶಯ. ಹಳೆಯ ನೋವುಗಳನ್ನು ಬಿಡಿ. ಎಲ್ಲರೂ ಬಿಟ್ರಾ? ಹಳೆಯ ನೋವುಗಳನ್ನು ಬಿಡಿ. ಯಾರೆಲ್ಲ ಏನಾದರೂ ತಪ್ಪು ಮಾಡಿದ್ರ ಕ್ಷಮಿಸಿ ಅವ್ರನ್ನ. ಹಳೆಯ ನೋವುಗಳೇನಾಗಿದ್ರೆ ಮರೆತು ಬಿಡಿ, ಇವತ್ತಿಗೆ ಲಾಸ್ಟ್. ಎಲ್ರಿಗೂ ಆಶೀರ್ವಾದ ನೀಡ್ರಿ. ಕ್ಷಮೆ ಮತ್ತು ಶುಭಾಶಯ. ಪ್ರಾಮಿಸ್ ನಂಬರ್ 11, ಏನು ಮಾಡ್ತೀರಿ? ಹಳೆಯ ನೋವುಗಳನ್ನು ಮರಿಬೇಕು. ಮಂಜುಳಾ ಅಕ್ಕವ್ರೆ ನೆನಪಿಟ್ಕೊಡ್ರಿ. ವನಜಾಕ್ಷ ಅಕ್ಕವ್ರೆ, ರಂಜಿತಾ ಅಕ್ಕವ್ರೆ ಇದ್ದಾರಲ್ವಾ, ಹೇಳಿ ಕ್ಷಮೆ ಮತ್ತು ಶುಭಾಶಯ. ಹಳೆಯ ನೋವುಗಳನ್ನು ಬಿಡ್ರಿ, ಎಲ್ರಿಗೂ ಆಶೀರ್ವಾದ ನೀಡುವುದು. ಪ್ರಾಮಿಸ್ ನಂಬರ್ 11. 12ನೇ ಪ್ರಾಮಿಸ್, 12ನೇ ಪ್ರಾಮಿಸ್, ಧ್ಯಾನ ಸಮಯದಲ್ಲಿ ಮೊಬೈಲ್ ಕಡಿಮೆ. ಧ್ಯಾನ ಮಾಡುವ ಸಮಯದಲ್ಲಿ ಮೊಬೈಲ್ ಕಡಿಮೆ. ಯಾರ ಎದುರುಗಡೆ ಪ್ರಾಮಿಸ್ ಮಾಡ್ತಾ ಇದ್ದೀರಿ? ಜ್ಞಾನ ಸೂರ್ಯ ಬಂದಿದ್ದಾರೆ ಮನೆಗೆ. ನಿಮ್ಮ ಮನೆ ಮಂದಿರ ಆಗಬೇಕೋ ಬೇಡೋ? ಈಗ ಮಂದಿರ ಮಾಡಿದ್ದೀನಿ ನಾನು. ಈ ಎಲ್ಲ ಪ್ರಾಮಿಸನ್ನು ನೀವು ಫಾಲೋ ಮಾಡಿದರೆ ಮಾತ್ರ ಈ ಮಂದಿರ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ 365 ಡೇಸ್ ಇರ್ತದೆ. ಇಲ್ಲಾಂದರೆ ನೀವು ಮಾತು ಕೇಳಿಲ್ಲ ಅಂದರೆ ಮಕ್ಕಳೇ, ನಾನು ಈ ಮನೇಲಿ ಇರಬೇಕಲ್ವಾ? ನನ್ನ ಶಕ್ತಿ ಕಿರಣಗಳು ಮನೆ ತುಂಬ ಇರಬೇಕಲ್ವಾ? ಇರಬೇಕೋ ಬೇಡೋ? ಆಗಬೇಕಲ್ವಾ ಜಯಶ್ಲಕ್ಕವ್ರೆ? ವೆರಿ ಗುಡ್. ಏನು ಮಾಡಬೇಕು? ಧ್ಯಾನ ಮಾಡುವ ಸಮಯದಲ್ಲಿ ಮೊಬೈಲ್ ಕಡಿಮೆ. ಧ್ಯಾನ ಯೋಗ ಸಮಯದಲ್ಲಿ ಫೋನ್ ಬಳಕೆ ಕಡಿಮೆ ಮಾಡ್ತೀನಿ ಬಾಬಾ. ಹೇಳ್ರಿ, ಹೇಳ್ತಾ ಇದ್ದೀವಿ. ವೆರಿ ಗುಡ್. ಧ್ಯಾನ ಮಾಡುವ ಸಮಯದಲ್ಲಿ ಅಂದರೆ ಪರಮಾತ್ಮನ ನೆನಪು ಮಾಡುವ ಸಮಯದಲ್ಲಿ ಫೋನ್ ಬಳಕೆ ಯೂಸ್ ಮಾಡುವುದಿಲ್ಲ. ಕಾಲ್ ಬಂದ್ರೂ ಸೈಲೆನ್ಸಲ್ಲಿ ಇಟ್ಬಿಡ್ತೀನಿ ಅದನ್ನು. ಓಕೆನಾ? ಸ್ವೀಕಾರ ಮಾಡಿದ್ರಿ? ಸ್ವೀಕಾರ ಮಾಡಿದ್ರಿ? ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. 13ನೇ ನಂಬರ್ ಪ್ರಾಮಿಸ್, ಅಂತರಂಗದ ಸ್ಥಿರತೆ. ಲೋಕನಾಟಕದಲ್ಲಿ ಅಲಗಾಡದಂತೆ ಸ್ಥಿರವಾಗಿರುವುದು. ಏನು ಹೇಳಿದ್ರು ಬಾಬಾ? ನಮಗೆ ಪ್ರಾಮಿಸ್ ಏನಿದೆ? ಲೋಕನಾಟಕದಲ್ಲಿ ಅಲಗಾಡದಂತೆ ಸ್ಥಿರವಾಗಿರುವಂಥದ್ದು. ಅಂತರಂಗ ಸ್ಥಿರತೆ. ಅಂತರಂಗ ಸ್ಥಿರತೆ, ಸ್ಥಿರತೆಯನ್ನು ಹೊಂದುತ್ತೇನೆ. 14ನೇ ನಂಬರ್ ಪ್ರಾಮಿಸ್, ಕೃತಜ್ಞತೆ ಅಭ್ಯಾಸ. ಕೃತಜ್ಞತೆ ಅಭ್ಯಾಸ. ಬಾಬಾ ಮತ್ತು ನಿಮಿತ್ಯಾತ್ಮಗಳಿಗೆ ಪ್ರತಿದಿನ ಧನ್ಯವಾದ ಹೇಳುವುದು. ಶಿವಬಾಬಾ ಮತ್ತು ನಿಮಿತ್ಯಾತ್ಮರು ಯಾರಿದ್ದಾರೆ? ಅಕ್ಕವರಿದ್ದಾರೆ. ಅಕ್ಕವರಿಗೆ ಧನ್ಯವಾದ ಹೇಳಬೇಕು. ಎವ್ರಿ ಡೇ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಇಂದಿನಿಂದ ನಾವು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ಬಲೆ ಯಾವುದೋ ಏರುಪೇರುಗಳಾಗಿದ್ದರೂ ಕೂಡ ಈ ದಿನದಿಂದ ನಿಮಿತ್ತ ಶಿಕ್ಷಕರಿಗೆ ಮತ್ತು ಪರಮಾತ್ಮ ಅಪ್ಪಾಜಿಗೆ ಏನು ಹೇಳಬೇಕು? ಧನ್ಯವಾದ. ಧನ್ಯವಾದ ಅಕ್ಕವರೇ, ನಿಮ್ಮ ತ್ಯಾಗ ತಪಸ್ಸಿಗೆ ಸಲ್ಯೂಟ್. ನಮ್ಮನ್ನು ನಿಮ್ಮ ಸಮಾನ ಮಾಡ್ಕೊಳ್ತಾ ಇರೋದಕ್ಕೆ ಸಲ್ಯೂಟ್. ನೀವು ಹೆಜ್ಜೆ ಹೆಜ್ಜೆಯಲ್ಲಿ ನಮ್ಮನ್ನು ನಡೆಸ್ತಾ ಇರುವುದಕ್ಕೆ ಸಲ್ಯೂಟ್. ನಮ್ಮನ್ನು ನಿಮ್ಮ ಬಾಬನ ನೆನಪನ್ನು ಮಾಡುವ ಸಮಯದಲ್ಲಿ ನಮಗೆ ನೀವು ನಮ್ಮನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಧನ್ಯವಾದ. ಮುರಳಿ ಎವ್ರಿ ಡೇ ಹೇಳುವುದಕ್ಕೆ ಧನ್ಯವಾದ. ಹೇಳ್ರಿ, ಕೃತಜ್ಞತೆ ಅಭ್ಯಾಸ. ಬಾಬಾ ಮತ್ತು ನಿಮಿತ್ಯಾತ್ಮಗಳಿಗೆ ಪ್ರತಿನಿತ್ಯ ಧನ್ಯವಾದ ಹೇಳಬೇಕು. ಹೇಳ್ತೀರಾ? ಸ್ವೀಕಾರ ಇದೆಯಾ? ಓಕೆ. 15th ಪ್ರಾಮಿಸ್, 15ನೇ ಪ್ರಾಮಿಸ್, ಸ್ವಪರಿವರ್ತನೆ. ಮೊದಲು ನನ್ನನ್ನು ಬದಲಿಸುವುದು. ನನ್ನನ್ನು ನಾನು ಬದಲಾಯಿಸ್ಕೊಳ್ತೀನಿ ಅಪ್ಪಾಜಿ. ಬಾಬಾ
ಇತರರನ್ನು ಬದಲಿಸಲು ಯತ್ನಿಸದಿರುವುದು. ಬೇರೆಯವ್ರನ್ನ ನಾನು ಬದಲಾವಣೆ ಮಾಡೋಕ್ಕೆ ಹೋಗೋದಿಲ್ಲ ಬಾಬಾ, ನಾನು ಮೊದಲು ಸ್ವಯಂ ಬದಲಾವಣೆ ಆಗ್ತೀನಿ. ಸ್ವೀಕಾರ ಇದೆಯಾ? ಸ್ವೀಕಾರ ಇದೆಯಾ? ಎಲ್ರಿಗೂ ಸ್ವೀಕಾರ ಇದೆಯಾ? ಪಕ್ಕ ಮೊದಲು ನಾನು ಪರಿವರ್ತನೆ ಆಗ್ತೀನಿ ಅಪ್ಪಾಜಿ, ಬೇರೆಯವ್ರನ್ನ ನಾನು ಪರಿವರ್ತನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ನೀನಿದೆಯಾ ಅದಕ್ಕೆ? ಓಕೆ, ಓನ್ಲಿ ಶುಭ ಭಾವನೆ ಶುಭಕಾಮನೆಯನ್ನು ಹೊಂದಿನವರ ಪ್ರತಿ. 16ನೇ ನಂಬರ್ ಪ್ರಾಮಿಸ್, ಶಾಂತಿ ಕಂಪನ ವಿಸ್ತರಣೆ. ನಿನ್ನ ಇರುವಿಕೆಯಿಂದ ಶಾಂತಿ ಮತ್ತು ಸಕಾರಾತ್ಮಕ ಕಂಪನ ಹರಡುವಂಥದ್ದು. ನೋಡಿ, ಬಾಬಾ ಈಗ ಮನೆಗೆ ಬಂದಿದ್ದಾರೆ. ಜ್ಞಾನ ಸೂರ್ಯ ಮನೆಯಲ್ಲಿದ್ದಾರೆ, ಜ್ಞಾನ ಸೂರ್ಯ ಮನೆಯಲ್ಲಿದ್ದಾರೆ. ಶಾಂತಿ ಕಂಪನಗಳು ಹರಡ್ತಾ ಇದೆ. ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಕ್ಕೆ ಆ ಶಾಂತಿಯ ಪ್ರಕಂಪನಗಳು ಹರಡಿಸ್ತಾ ಇದ್ದೇವೆ. ಸಕಾರಾತ್ಮಕ, ಓನ್ಲಿ ಪಾಸಿಟಿವ್, ನೋ ನೆಗೆಟಿವ್. ಯಾರ ಪ್ರತಿಯೂ ಮನೆಯಲ್ಲಿರುವ ಯಾವುದೇ ಆತ್ಮ ಇರಲಿ, ಯಾವುದೇ ಆತ್ಮದ ಪ್ರತಿ ನಕಾರಾತ್ಮಕತೆ ಇಲ್ಲ. 17ನೇ ನಂಬರ್ ಪ್ರಾಮಿಸ್, ಆಧ್ಯಾತ್ಮಿಕ ಚಾಟ್ ಪ್ರಾಮಾಣಿಕವಾಗಿ, ಹಾನೆಸ್ಟಿಯಿಂದ. ಸತ್ಯಭಾಮಕ್ಕವರಿದ್ದೀರಿ? ಹಾನೆಸ್ಟಿಯಿಂದ ಪ್ರತಿದಿನ ಆಧ್ಯಾತ್ಮಿಕ ಚಾಟ್ ಡೈರಿ ಸತ್ಯವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀನಿ, ನಿರ್ವಹಣೆ ಮಾಡ್ತೀನಿ. ಅದನ್ನು ಹೇಳ್ರಿ, ಪ್ರತಿದಿನ ಆಧ್ಯಾತ್ಮಿಕ ಚಾಟ್ ಡೈರಿ ಸತ್ಯವಾಗೂ ನಿರ್ವಹಣೆ ಮಾಡ್ತೀನಿ ಬಾಬಾ. ಹದಿನೆಂಟನೇ ಪ್ರಾಮಿಸ್, ನನ್ನ ಪ್ರಯಾಣಕ್ಕೂ ಇತರರ ಪ್ರಯಾಣಕ್ಕೂ ಗೌರವ ನೀಡ್ತೇನೆ ಬಾಬಾ. ಅರ್ಥ ಆಯ್ತಾ? ನನ್ನ ಪ್ರಯಾಣಕ್ಕೂ ಇತರರ ಪ್ರಯಾಣಕ್ಕೂ ಗೌರವ ನೀಡ್ತೇನೆ. 19ನೇ ಪ್ರಾಮಿಸ್, ಬಾಬಾ ನನ್ನ ಸಂಗಾತಿ. ಪ್ರತಿಯೊಂದು ದೃಶ್ಯದಲ್ಲಿ ಬಾಬಾರ ಕೈ ಹಿಡಿದು ಸಾಗುವಂಥದ್ದು. ಪ್ರತಿಯೊಂದು ದೃಶ್ಯದಲ್ಲಿ ಪರಮಾತ್ಮನ ಕೈ ಹಿಡಿದು ನಾನು ಸಾಗ್ತಾ ಇದ್ದೇನೆ. 20ನೇ ಪ್ರಾಮಿಸ್, ಒಂದು ಗುರಿ, ಲೋಕ ಕಲ್ಯಾಣಕಾರಿ, ಶಾಂತಿಯ ದೀಪವಾದ ಆತ್ಮ ಆಗುವಂಥದ್ದು. 21ನೇ ಸಂಕಲ್ಪ, ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕನಾಗುತ್ತಿದ್ದೇನೆ ಬಾಬಾ. ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕನಾಗುತ್ತಿದ್ದೇನೆ ಬಾಬಾ. ವಿಶ್ವ ಪರಿವರ್ತಕನಾಗುತ್ತಿದ್ದೇನೆ ಬಾಬಾ. ವಿಶ್ವ ಪರಿವರ್ತಕನಾಗುತ್ತಿದ್ದೇನೆ ಬಾಬಾ. ಎಲ್ಲರೂ ಬಾಪ್ ದಾದರವರೆಗೆ ಹೇಳ್ತಾ ಇದ್ದೀವಿ. ಬಾಬಾ ಜ್ಞಾನ ಸೂರ್ಯ ಇನ್ನೂ ಕುಳಿತಿದ್ದಾರೆ. ಆದರೆ ಒಂದು ವಿಶೇಷತೆ ಏನಂದರೆ, ಕೆಲವು ಪುಟಾಣಿ ಏಂಜಲ್ಸ್ ಅವರ ತಂದೆ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ವಿಶೇಷ 10 minutes. ನಂಬರ್ 1 ಶಿವಪ್ರಸಾದ್ ಅನ್ನೋರು. ಎಲ್ಲರೂ ಕೇಳಿಸ್ಕೊಡ್ರಿ. ಓಕೆ, ನಂಬರ್ 1 ಅಂಕಿತಾ ಲಿಟಲ್ ಏಂಜಲ್. ಕೇಳಿಸ್ಕೊಡ್ರಿ ಏನು ಹೇಳ್ತಾರೆ. ಓಂ ಶಾಂತಿ. ಪರಿವಾರದಲ್ಲಿರುವ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಅ ಸ್ಪೆಷಲ್ ಮೆಸೇಜ್ ಟು ಯು ಡಿಯರ್ ಅಮ್ಮ. 2025 ಪುಟ ತಿರುಗಿಸುವ ಮುಂಚೆ ಹೃದಯದ 2 ಮಾತುಗಳು. ಈ ವರ್ಷ ಗೊತ್ತಿದ್ದೋ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸು. ಹಾಗೆ ನಮ್ಮ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ವಿ ಆರ್ ರಿಯಲಿ ಸಾರಿ. And thank you so much for being the strength of our life. 1 in 100, 1 in 1,000, 1 in 1,000,000 and 1 in 1,00,00,000. The biggest soul and the strength you are. ಜೀವನದ ಪ್ರತಿಯೊಂದು ಆದಿಯಲ್ಲೂ ಶಿಸ್ತಿನಿಂದ ನಡೆಸಿಕೊಂಡು ನಮ್ಮನ್ನು ನಮ್ಮ ಕಾಲಿನಲ್ಲಿ ನಿಂತುಕೊಳ್ಳುವ ಶಕ್ತಿ ನಮಗೆ ಕೊಟ್ಟಿದ್ದೀರಾ ಇವತ್ತು. ಹಾಗೆ ಲೈಫ್ ಅನ್ನೋ ಬ್ಯೂಟಿಫುಲ್ ಡ್ರಾಮಾ ಕ್ರಿಯೇಟೆಡ್ ಬೈ ದ ಸುಪ್ರೀಂ ಗಾಡ್. ನಿಮ್ಮನ್ನು ತಾಯಿಯಾಗಿ ಪಡೆದಿದ್ದಕ್ಕೆ ವಿ ಆರ್ ರಿಯಲಿ ಗ್ರೇಟ್ಫುಲ್. ಹಾಗೆ ಪರಿವಾರದಲ್ಲಿರುವ ಎಲ್ಲರಿಗೂ ಈ ವರ್ಷ ಹರ್ಷದಿಂದ ಸ್ವಾಗತಿಸೋಣ. ಹಾಗೆ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ಬೇಡ್ಕೊಂತೀನಿ. ಆ್ಯಂಡ್ ಥ್ಯಾಂಕ್ ಯು ಅಮ್ಮ ಫಾರ್ ಆಲ್ ದ ಸ್ಯಾಕ್ರಿಫೈಸಸ್ ದಟ್ ಯು ಹ್ಯಾವ್ ಡನ್. ಹಾಗೆ 2026 ನಿಮ್ಮ ಎಲ್ಲ ಕನಸು ಈಡೇರಲಿ. ಹಾಗೆ ಒಳ್ಳೆ ಆರೋಗ್ಯ ಆಯುಷು ಇರಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ.
ಓಂ ಶಾಂತಿ. ಎಲ್ರಿಗೂ ಹೇಗೆ ಅನ್ನಿಸ್ತಾ ಇದೆ? ಈಗ ಒನ್ ಮೋರ್ ಲಿಟಲ್ ಆ್ಯಂಜಲ್ ಮಂಜುಳಾ ಅಕ್ಕವರು ಮಲ್ಲಪ್ಪ ಅಣ್ಣನವರು ಕೇಳಿಸ್ಕೋಬೇಕು. ಓಕೆ, ಮಲ್ಲಪ್ಪ ಅಣ್ಣನವರು ಜಾಗೃತ ಇದ್ದೀರಿ? ಕೇಳಿಸ್ಕೊಳ್ಳಿ. ಪೂಜ್ಯ ಅಪ್ಪ ಮತ್ತು ಅಮ್ಮನವರಿಗೆ, ಈ ವರ್ಷ ನೀವು ನನಗೆ ನೀಡಿದ ಅಪಾರ ಪ್ರೀತಿಗೆ ಮತ್ತು ನನ್ನ ಪೋಷಣೆಗಾಗಿ ಶ್ರಮಕ್ಕೆ ನನ್ನ ಬಳಿ ಲೆಕ್ಕವಿಲ್ಲ. ನನ್ನ ಪಾಲಿಗೆ ನಿಮ್ಮಿಬ್ಬರ ಅಪ್ಪುಗಳೇ ನನ್ನ ಇಡೀ ಪ್ರಪಂಚ. ನಿಮ್ಮ ನಗು ನಮ್ಮ ಬದುಕಿನ ದಾರಿದೀಪ. ಅಪ್ಪ, ಅಮ್ಮ, ನಾನು ಅರಿವಿಲ್ಲದೆ ಮಾಡಿದ ತಪ್ಪುಗಳಿಗೆ ನನ್ನ ದಯವಿಟ್ಟು ಕ್ಷಮಿಸಿ. ಕೆಲವೊಮ್ಮೆ ನಿಮ್ಮ ಕಾಳಜಿಯ ಮಾತುಗಳನ್ನು ಕೇಳದೆ ಯೌವನದ ಸಿಟ್ಟಿನಲ್ಲಿ ಜೋರಾಗಿ ಕೂಗಿ ನಿಮ್ಮ ಮನಸ್ಸಿಗೆ ನೀವು ಕಟ್ಟಿರಬಹುದು. ಆ ಪ್ರತಿ ಗಳಿಗೆಯೂ ಈಗ ಮಲ್ಲಪ್ಪ ಅಣ್ಣನವರು ಕೇಳಿಸ್ಕೊಳ್ಳಿ. ನಾನು ಮನಸಾರಿ ಕ್ಷಮೆ ಕೇಳುತ್ತೇನೆ, ತುಂಬಾ ಸಾರಿ ಕೇಳುತ್ತೇನೆ. ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ನೋಡಿದಾಗ ನನ್ನ ಹೃದಯವು ನುಚ್ಚು ನೂರಾಗಿ ಅಳುತ್ತದೆ. ಅಮ್ಮ, ನೀನು ಬೆಳಿಗ್ಗೆ ಎದ್ದು ನನ್ನ ಯೋಗಕ್ಷೇಮ ನೋಡಿಕೊಳ್ಳುವೆ. ಅಪ್ಪ, ನೀನು ಹಗಲೆರಡೆ ದುಡಿದು ನನ್ನ ಭವಿಷ್ಯಕ್ಕಾಗಿ ಬೆವರು ಸುರಿಸಿದೆ. ನಾನು ಬಿದ್ದು ಗಾಯ ಮಾಡಿಕೊಂಡಾಗ ಇಬ್ಬರೂ ಕೊಡುವ ಆತಂಕ ನನಗೆ ಧೈರ್ಯ ತುಂಬುವ ನಿಮ್ಮ ಮಾತುಗಳೇ ನಮ್ಮ ಶಕ್ತಿ. ನೀವು ದೇವರ ಬಳಿ ನನಗಾಗಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೈ ಹಿಡಿದಾಗ ಅಂತಹ ಭಯವು ನನ್ನಿಂದ ದೂರ ಹೋಗುತ್ತದೆ. ನೀವಿಬ್ಬರೂ ನನ್ನ ಪಾಲಿನ ಕಲ್ಪತರುಗಳು. ನಾನು ನಿಮ್ಮ ನೆರಳಲ್ಲಿ ಬೆಳೆದ ಪುಟ್ಟ ಹೂವು. ನಿಮ್ಮ ಮಾರ್ಗದರ್ಶನವೇ ನನ್ನ ಬದುಕಿನ ತಂಪು ಗಾಳಿ. ನೀವು ನೀಡಿದ ಸಂಸ್ಕಾರದಿಂದಲೇ ಬದುಕು ಇಷ್ಟು ಚಂದ. ನೀವು ಒಟ್ಟಿಗೆ ನಗಿಸಿದರೆ ಪ್ರತಿದಿನವೂ ನಮಗೆ ದೊಡ್ಡ ಹಬ್ಬ. ಧನ್ಯವಾದಗಳು ಅಪ್ಪ ಮತ್ತು ಅಮ್ಮ, ನನ್ನ ಹೃದಯದ ಅಧಿಪತಿಗಳು. ನೀವು, ನಿಮ್ಮ ಪ್ರೀತಿಯೇ ನನ್ನ ಅಡಿಪಾಯ. ನೀವೇ ನನ್ನ ಜೀವದ ಧ್ವನಿ ಮತ್ತು ಶಕ್ತಿ. ಮುಂದಿನ ವರ್ಷ ನಾನು ನಿಮಗೆ ಹೆಚ್ಚು ಹೆಮ್ಮೆ ತರುತ್ತೇನೆ ಮತ್ತು ಸಹಾಯ ಮಾಡುತ್ತೇನೆ. ಸಂತೋಷ ಮತ್ತು ನಗು ಕೊಡುತ್ತೇನೆ. ಹೆಚ್ಚು ಪ್ರೀತಿಯ ಅಪ್ಪುಗೆ ನೋಡುತ್ತೇನೆ. ಹೆಚ್ಚು ಕೃತಜ್ಞತೆ ತೋರಿಸುತ್ತೇನೆ. ನಿಮ್ಮ ತ್ಯಾಗ ಮತ್ತು ಪ್ರೀತಿಯ ಹೊಳೆ ನನ್ನ ಜೀವನದ ಕೊಳೆಯನ್ನು ತೊಳೆಯುತ್ತಿದೆ. ನಿಮ್ಮ ಕೊಡುಗೆ ದೊಡ್ಡದು. ನನ್ನ ಪ್ರೀತಿ ಸಣ್ಣದಾದರೂ ಅದು ಈ ಜಗತ್ತಿನ ಸತ್ಯ. ನಾನು ನಿಮ್ಮಿಬ್ಬರನ್ನು ಚಂದ್ರನಿಗಿಂತ, ನಕ್ಷತ್ರಗಳಿಗಿಂತ, ಈ ಇಡೀ ಬ್ರಹ್ಮಾಂಡಕ್ಕಿಂತ ಹೆಚ್ಚು ಪ್ರೀತಿಸುತ್ತೇನೆ. ನಿಮ್ಮ ಪ್ರೀತಿಯ ಮಗು ವಿಶ್ವನಾಥ್. ಎಕ್ಸಲೆಂಟ್ ವಿಶ್ವನಾಥ್, ಥ್ಯಾಂಕ್ ಯು ವೆರಿ ಮಚ್. ಮಲ್ಲಪ್ಪನವ್ರು ಹೇಗೆ ಅನ್ನಿಸ್ತಾ ಇದೆ? ಶಿವಪ್ರಸಾದ್ ಅನ್ನೋರು ಇದ್ದೀರಿ? ಶಿವಪ್ರಸಾದ್ ಲಿಟಲ್ ಏಂಜಲ್. ನೆಕ್ಸ್ಟ್ ಕೇಳಿ. ನಮ್ಮ ಎಲ್ಲರ ಅತಿ ಮುದ್ದಾದ ರೆಗ್ಯುಲರ್ ಸ್ಟೂಡೆಂಟ್ ಕೇಳಿ, ಯಾರು ಅಂತ ಹೇಳಬೇಕು ನೀವೇ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪ್ರತಿದಿನ ನನ್ನನ್ನು ನೋಡಿಕೊಳ್ಳುವ ಮತ್ತು ಪ್ರೀತಿ ಮಾಡುವುದಕ್ಕೆ ಧನ್ಯವಾದಗಳು. 2025 ನಿನ್ನೆ ತುಂಬಲೇ ಚೆನ್ನಾಗಿತ್ತು. ನಿನ್ನಿಂದಲೇ ನನಗೆ ತುಂಬ ಚೆನ್ನಾಗಾಗಿತ್ತು. 2025ನಲ್ಲಿ ನಾನು ಮಾಡಿದ ತಪ್ಪುಗಳಿಗೆ ನನಗೆ ತುಂಬ ಸಾರಿ. ಕೆಲವೊಮ್ಮೆ ಮಾತು ಕೇಳದೆ ಎದಲು ಮಾತಾಡಿ ನಿಮಗೆ ಬೇಸರ ಮಾಡಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ. ನಿಮ್ಮ ಮನಸ್ಸಿಗೆ ನೋವು ಕೊಡುವುದು ನನ್ನ ಉದ್ದೇಶ ಇರಲಿಲ್ಲ. ನಾನು ನಿಮ್ಮನ್ನು ದುಃಖಪಡಿಸಲು ಬಯಸಲಿಲ್ಲ. ಅಜ್ಜಿ, ನೀನು ಹೇಳುವ ಕಥೆಗಳು, ಆಶೀರ್ವಾದಗಳು ಮತ್ತು ರುಚಿಯಾದ ಊಟಕ್ಕೆ ಧನ್ಯವಾದಗಳು. ಅಮ್ಮ, ನಿಮ್ಮ ಅಪ್ಪುಗೆ
ನಿನ್ನ ಅಪ್ಪುಗೆ ಕಾಳಜಿ ಮತ್ತು ಪ್ರೀತಿಗೆ ಧನ್ಯವಾದಗಳು. ಅಪ್ಪ, ನೀನು ನನ್ನನ್ನು ರಕ್ಷಿಸುವ ಮತ್ತು ಹೊಸ ವಿಷಯಗಳನ್ನು ಕಲಿಸುವುದಕ್ಕೆ ಧನ್ಯವಾದಗಳು. 2026 ನಲ್ಲಿ ನಾನು ಹೆಚ್ಚು ಮಾತು ಕೇಳಿ ಮಧುರವಾಗಿ ಮಾತನಾಡಿ ನಿಮಗೆ ಹೆಮ್ಮೆ ಮತ್ತು ಸಂತೋಷ ತರಲು ಪ್ರಯತ್ನ ಮಾಡುತ್ತೇನೆ ಎಂದು ಪ್ರಾಮಿಸ್ ಮಾಡುತ್ತೇನೆ. ನೀವು ನನ್ನ ತಪ್ಪುಗಳನ್ನು ನನ್ನನ್ನು ಪ್ರೀತಿಸುವ ಅತ್ಯುತ್ತಮ ಕುಟುಂಬ. ನಾನು ನಿಮ್ಮನ್ನು ಸದಾ ಪ್ರೀತಿಸುತ್ತೇನೆ. ಇಂದು, ನಾಳೆ ಮತ್ತು ಯಾವತ್ತು. ಯಾರ್ದು ಇದು? ಯಾರಿಗಾದ್ರೂ ಗೊತ್ತಾಯ್ತಾ? ನಮ್ಮ ಗ್ರೂಪಲ್ಲಿ ಕಂಡಿಡಿದ್ರು. ರಾಜೇಶ್ವರಿ ಅವತ್ತಿಗೆ ಅಕ್ಕೋರು ಕಂಡಿಡಿದ್ರು. ವಿರಾಜ್ ಲಿಟಲ್ ಏಂಜಲ್. ನಮ್ಮೆಲ್ಲ ರೆಗ್ಯುಲರ್ ಸ್ಟೂಡೆಂಟ್ 500 ರೂಪಾಯಿ ಎಷ್ಟು ಫಾಸ್ಟಾಗಿ ಹೇಳ್ತಾರೆ. ನಮ್ಮ ರೆಗ್ಯುಲರ್ ಸ್ಟೂಡೆಂಟ್ ಆದ ವಿರಾಜ್ ಲಿಟಲ್ ಏಂಜಲ್ ಎಷ್ಟು ಮುದ್ದಾಗಿ ಹೇಳಿದೆ ನೋಡಿ. UKG ಸ್ಟೂಡೆಂಟ್. ನೆಕ್ಸ್ಟ್ ಯೋಗೇಶ್ ಅನ್ನೋರು, ಯೋಗೇಶ್ ಲಿಟಲ್ ಏಂಜಲ್. ಶಾಂತಿ. ಹೊಸ ವರ್ಷದ ಹೊಸ್ತಿಲಲ್ಲಿ ನಿಂತಿರುವ ಈ ಕ್ಷಣಗಳಲ್ಲಿ ಹೃದಯದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂಬುದು ನನ್ನ ಮನದ ಆಸೆ. ಮೊದಲನೇದಾಗಿ ನನ್ನ ಮಾತೃಶ್ರೀ ಮತ್ತು ನನ್ನ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಕ್ಷಮೆ ಕೇಳಲು ಬಯಸುತ್ತೇನೆ. ಗೊತ್ತೋ ಗೊತ್ತಿಲ್ಲದೆಯೋ ನಾನು ಆಡಿದ ಮಾತು ವರ್ತನೆಯಿಂದ ನಿಮಗೆ ಬೇಸರ ಉಂಟಾಗಿದೆ ಮತ್ತು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಸ್ವಲ್ಪ ಜೋರಾಗಿ ಹೇಳಿ. ನನ್ನನ್ನು ಇಲ್ಲಿಯ ತನಕ ಸರಿಯಾಗಿ ಮತ್ತು ಉನ್ನತ ದಾರಿಯಲ್ಲಿ ನಡೆಸಿದ್ದಕ್ಕೆ, ನನ್ನೆಲ್ಲ ಕಷ್ಟದ ಸಮಯದಲ್ಲಿ ನನ್ನೊಡನೆ ನಿಂತಿದ್ದಕ್ಕೆ ಮತ್ತು ಜೀವನದ ಪಯಣದಲ್ಲಿ ಮೊದಲನೇ ಗುರುವಾಗಿ ತಪ್ಪುಗಳನ್ನು ತಿದ್ದಿದ್ದಕ್ಕೆ, 2025ರಲ್ಲಿ ನಡೆದ ಎಲ್ಲಾ ಕೆಟ್ಟ ಕ್ಷಣಗಳನ್ನು ಮರೆಯುತ್ತಾ ಒಳ್ಳೆಯ ಖುಷಿಯ ಕ್ಷಣಗಳೊಂದಿಗೆ 2026ಕ್ಕೆ ಸಾಗೋಣ. 2026ರಲ್ಲಿ ಹೊಸ ಕನಸುಗಳೊಂದಿಗೆ, ಹೊಸ ಕ್ಷಣಗಳೊಂದಿಗೆ, ಅನುಭವಗಳಿಂದ ಅರಿತು ತಪ್ಪುಗಳನ್ನು ತಿದ್ದುಕೊಂಡು ಕನಸುಗಳನ್ನು ನನಸು ಮಾಡುತ್ತಾ ಸಾಗೋಣ. 2026ರಲ್ಲಿ ನನ್ನ ಬಯಕೆ ಏನೆಂದರೆ ಎಲ್ಲರ ಕನಸು ನನಸಾಗಲಿ, ಶಾಂತಿ, ಆರೋಗ್ಯ, ಸಂತೋಷ ಸದಾ ಹೀಗೆ ಇರಲಿ ಎಂದು ಬೇಡಿಕೊಳ್ಳುತ್ತೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಪ್ರೀತಿ, ಗೌರವ, ಆತ್ಮಪೂರ್ವಕ ಕೃತಜ್ಞತೆಗಳೊಂದಿಗೆ ಇಂತಿ ನಿಮ್ಮ BK ಯೋಗೇಶ್. ಯಾರಿಗೆ ನೀವು ಲೆಟರ್ ಬರೆದಿರೋದು ಯೋಗೇಶ್? ಅಮ್ಮನಿಗೆ ಮತ್ತೆ ಎಲ್ಲ ಕುಟುಂಬದ ಸದಸ್ಯರಿಗೆ. ವಂಡರ್ಫುಲ್. ಓಂ ಶಾಂತಿ ಯೋಗೇಶ್. ನೆಕ್ಸ್ಟ್ ನಮ್ಮ ಶಿವಪ್ರಸಾದ್ ಅನ್ನೋರು ಏನು ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅವ್ರದ್ದು ಕಂಟಿನ್ಯೂ ಆಗುತ್ತೆ ನಾಳೆಗೆ. ಓಕೆ, ಅವರಿದ್ದಾರೆ ಮತ್ತು ಬೇರೆ ಇನ್ನೂ 2-3 ಲಿಟಲ್ ಏಂಜಲ್ಸ್ ಇದೆ, ಅವರೆಲ್ಲ ನಾಳೆಗೆ ಹೇಳ್ತಾರೆ. ಮತ್ತು ಇನ್ನೂ ಸೇಮ್ ನಮ್ಮ ವಿಶ್ವನಾಥ್ ಲಿಟಲ್ ಏಂಜಲ್ ಅವರ ಅಜ್ಜ ಅಜ್ಜಿಗೂ ಕೂಡ ಲೆಟ್ರನ್ನ ಬರೆದಿದ್ದಾರೆ. ಕೇಳೋಣ. ಪ್ರಿಯ ಅಜ್ಜಿ ಮತ್ತು ಅಜ್ಜ, ಅಜ್ಜಿ ನಾವು 2026ನೇ ಹೊಸ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಕ್ಷಣದಲ್ಲಿ ನನ್ನ ಮನದ ಮಾತುಗಳನ್ನು ಪ್ರೀತಿಯಿಂದ ತಿಳಿಸಲು ಬಯಸುತ್ತೇನೆ. ನನಗೆ ನೀವು ಕೊಟ್ಟ ಪ್ರೀತಿ, ಕಾಳಜಿ, ಆಶೀರ್ವಾದ, ಮಾರ್ಗದರ್ಶನ, ಪ್ರಾರ್ಥನೆಗಳು ಮತ್ತು ಜೀವನದ ಅಮೂಲ್ಯ ಪಾಠಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಕಥೆಗಳು, ನಗು, ಮಮತೆ ಮತ್ತು ಪ್ರೀತಿ ತುಂಬಿದ ಮಾತುಗಳು ಸದಾ ನನಗೆ ಶಕ್ತಿ ನೀಡಿದೆ. ನೀವು ನಮ್ಮ ಕುಟುಂಬದ ನಿಜವಾದ ಆಧಾರ ಸ್ತಂಭ. ನಾನು ತಿಳಿದುಕೊಂಡು ಅಥವಾ ತಿಳಿಯದೆ
ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದರೆ ಅಥವಾ ಕೆಲವೊಮ್ಮೆ ನಿಮ್ಮ ಮಾತು ಕೇಳದೆ ನಿರ್ಲಕ್ಷ್ಯ ತೋರಿದ್ದರೆ ಅದಕ್ಕಾಗಿ ತುಂಬಾ ಕ್ಷಮೆ ಕೇಳುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಹೃದಯದಲ್ಲಿ ಎಂದಿಗೂ ದುಃಖ ಬರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನಿಮ್ಮ ಸಹನೆ, ಸರಳತೆ, ಪ್ರೀತಿ, ದಯೆ ಮತ್ತು ಜೀವನದ ಶಿಸ್ತೇ ನನಗೆ ನಿಜವಾದ ಪ್ರೇರಣೆ. ಮುಂದಿನ ದಿನಗಳಲ್ಲಿ ನಿಮಗೆ ಹೆಮ್ಮೆ ತರುವ ಮೊಮ್ಮಗನಾಗಲು ಸದಾ ಪ್ರಯತ್ನಿಸುತ್ತೇನೆ. 2026ನೇ ವರ್ಷವು ನಿಮಗೆ ಉತ್ತಮ ಆರೋಗ್ಯ, ಮನಃಶಾಂತಿ, ಸಂತೋಷದ ನಗು, ದೇವರ ಆಶೀರ್ವಾದ ಮತ್ತು ಸುಖಮಯ ಜೀವನವನ್ನು ತಂದುಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ಸಾನ್ನಿಧ್ಯವೇ ನನ್ನ ಜೀವನದ ದೊಡ್ಡ ವರ. ನಿಮ್ಮ ಪ್ರೀತಿಯನ್ನು ಸದಾ ಗೌರವಿಸುತ್ತೇನೆ, ಉಳಿಸಿಕೊಳ್ಳುತ್ತೇನೆ. ಪ್ರೀತಿ, ಗೌರವ ಮತ್ತು ಉತ್ತಮವಾಗುವ ಬಯಸುವೊಂದಿಗೆ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ನಿಮ್ಮ ಪ್ರೀತಿಯ ಮೊಮ್ಮಗ ವಿಶ್ವನಾಥ. ವೆರಿ ಗುಡ್. ಕೇಳಿಸ್ಕೊಂಡ್ರಾ? ಚಂದ್ರಮ್ಮ ಮಾತಾಜಿಯವ್ರು ಕೇಳಿಸ್ಕೊಂಡ್ರಾ? ನಿಮ್ಮ ಮೊಮ್ಮಗ ಮಾತನಾಡಿದ್ದು ಕೇಳಿಸ್ಕೊಂಡ್ರಾ? ನಿಮಗೆ ಕ್ಷಮೆ ಕೇಳ್ತಾ ಇದ್ದಾರೆ, ನೀವು ಸ್ವೀಕಾರ ಮಾಡಿದ್ರೆ ಅವನನ್ನು. ಈಗ ನೆಕ್ಸ್ಟ್ ನಮ್ಮ ಶಿವಪ್ರಸಾದ್ ಲಿಟಲ್ ಏಂಜಲ್ ಕೂಡ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಅಟೆನ್ಷನ್, ಎಲ್ಲರೂ ಕೇಳಿಸ್ಕೊಳ್ಳಿ. ಲಾಸ್ಟ್. My dearest Amma and Appa, Happy New Year 2026. As the threshold of a new year is crossed, I find myself drawn into quiet contemplation. The turning of time always brings with it an invitation to reflect not merely on achievements or ambitions. In this reflective moment, my thoughts rest entirely on you. With the passage of years, understanding matures and perception deepens. What once appeared ordinary now reveals itself as extraordinary. I see with increasing clarity that the stability of my life was never accidental. It was patiently constructed through your foresight, endurance, and sense of duty. Your lives have been a living testament to discipline, perseverance, and moral conviction. And your parenthood, I now realize, is an act of continuous surrender. It demands annual sacrifice, consciousness, and immense emotional strength. So your acceptance of life's unfolding with humility and your trust in divine timing have taught me lessons far beyond material success. These teachings have instilled in me an understanding that life is not merely to be lived but to be lived with awareness, balance, and surrender to a greater truth. As this new year begins, my prayers for you arise from a place of reverence rather than routine. I pray that the supreme light envelops you with lasting peace, and peace that is not disturbed by external circumstances. I pray for sustained health, not merely of the body, but of the mind and spirit, so that each day is lived with comfort and clarity. May divine grace shield you from unnecessary burdens and guide you through each phase of life with gentleness. ಜೈ ಶ್ರೀನಿವಾಸಕ್ಕವ್ರು ಕೇಳಿಸ್ಕೊಂಡ್ರಿ? ನಿಮ್ಮ ಮನೆಯಲ್ಲಿರುವ ಲಿಟಲ್ ಏಂಜಲ್ ಅವರ ಮನದ ಆಳದ ಮಾತುಗಳನ್ನು ಇಂಗ್ಲೀಷಲ್ಲಿ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ರಿಗೂ ಅರ್ಥ ಆಗಿದೆ. ನಾವೆಲ್ಲರೂ ಹರೀಶನ ಫಾದರ್ಗೆ ನಿನ್ನೆ ಏನು ಲೆಟ್ರ್ ಬರೆದ್ರಿ ಹೇಳ್ತೀರಿ? ಹರೀಶನ್ನ ಕೂಡ ನಿನ್ನೆ ಅವ್ರ ಫಾದರು ಪಿ ಎಸ್ ಐ ರಿಟೈರ್ಮೆಂಟ್ ತಗೊಳ್ತಾ ಇದ್ರು. ಅವರು ಕೂಡ ಅವ್ರ ಫಾದರ್ಗೆ ಒಂದು ಲೆಟ್ರ್ ಬರೆದಿದ್ದಾರೆ ಸುಂದರವಾಗಿ. ಹರೀಶನ್ನ ನ್ಯೂ ಸ್ಟೂಡೆಂಟ್, ಬಟ್ ಲಾಸ್ಟ್ ಸೋ ಫಾಸ್ಟ್ ಹೋಗುವಂಥವ್ರು, ವಿಶೇಷ ಮಗು. ಅವರು ದಾವಣಗೆರೆ PSI ರಮೇಶ್ ಸರ್ ಅವ್ರ ಮಗ.
ಹರೀಶಣ್ಣ ಫಾದರ್ಗೆ ಏನು ಲೆಟ್ರ್ ಬರೆದ್ರಿ ನೀನು? ಓಂ ಶಾಂತಿ ಬಾಬಾ. ಓಂ ಶಾಂತಿ ಬಾಬಾ. ನನ್ನ ಪ್ರೀತಿಯ ಅಪ್ಪ, ಇಂದು ನಿನ್ನ ಸೇವೆಯ ಜೀವನದ ಒಂದು ಮಹತ್ವವಾದ ಅಧ್ಯಾಯ ಮುಗಿಯುತ್ತಿದೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀನು ನೀಡಿದ ಸೇವೆ ಇಡೀ ಸಮಾಜಕ್ಕೆ ಹೆಮ್ಮೆ ತಂದಿದೆ. ನಿನ್ನ ಶಿಸ್ತು, ಧೈರ್ಯ, ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಕರ್ತವ್ಯದಿಂದ ನಾನು ಯಾವತ್ತೂ ಪ್ರೇರೇಪಿತನಾಗಿದ್ದೇನೆ. ಅಪ್ಪ, ನಿನ್ನ ಸಮವಸ್ತ್ರದಲ್ಲಿರುವ ಘನತೆ ನನಗೆ ರಕ್ಷಣೆಯ ಭಾವ, ನಿನ್ನ ಮಾತಿನಲ್ಲಿರುವ ಖಡಕ್ ನಗೆ ನನಗೆ ಮಾರ್ಗದರ್ಶನ, ನಿನ್ನ ಕಣ್ಣಲ್ಲಿರುವ ಜವಾಬ್ದಾರಿ ನನಗೆ ಜೀವನದ ಪಾಠ. ನೀನು ಕೇವಲ ಕರ್ತವ್ಯವನ್ನು ಮಾಡಿಲ್ಲ, ನೀನು ನಮ್ಮ ಕುಟುಂಬಕ್ಕೂ ಮತ್ತು ದೇಶಕ್ಕೂ ರಕ್ಷಕನಾಗಿ ನಿಂತಿದ್ದೆ. ಬೆಳಗ್ಗೆ ಬೇಗ ಎದ್ದು ರಾತ್ರಿ ತಡವಾಗಿ ಮನೆಗೆ ಬರುವಾಗ ನಿನ್ನ ಸೇವೆ ಹಿಂದೆ ಇರುವ ಪರಿಶ್ರಮ ಹಾಗೂ ನನ್ನ ಭವಿಷ್ಯಕ್ಕಾಗಿ ನಿನ್ನ ಕನಸುಗಳನ್ನು ಮೌನವಾಗಿ ಇಟ್ಟು ಕೆಲಸ ಮಾಡುತ್ತಿದ್ದೆ. ನೀನು ನಮಗೆ ಹೇಳದೆ ಮಾಡಿದ ತ್ಯಾಗಗಳೇ ನನ್ನ ದೊಡ್ಡ ಶಕ್ತಿ. ನಾನು ಬಲವಾಗಿ ನಿಂತಿದ್ದರೆ ಅದರ ಮೂಲ ನೀನೇ ಅಪ್ಪ. ನಾನು ಚಿಕ್ಕವನಾಗಿದ್ದಾಗ ನಿನ್ನ ಕೆಲಸದ ಗಾಂಭೀರ್ಯತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವೊಮ್ಮೆ ನಿನ್ನ ಸಮಯದ ಅಭಾವವನ್ನು ಕೇಳಿ ಕೋಪವನ್ನು ಮಾಡಿಕೊಂಡಿರಬಹುದು. ನಿನ್ನ ಮೌನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ನಿನ್ನ ದಣಿವನ್ನು ಗಮನಿಸದೆ ಮಾತನಾಡಿರಬಹುದು. ಅದಕ್ಕಾಗಿ ಇಂದು ನಾನು ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳುತ್ತೇನೆ ಅಪ್ಪ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಪ್ಪ. ಈಗ ಹೇಳುವ ಮುಖ್ಯವಾದ ಮಾತು ಏನೆಂದರೆ, ಧನ್ಯವಾದಗಳು ಅಪ್ಪ. ನಿನ್ನ ರಕ್ಷಣೆ, ನಿನ್ನ ಸೇವೆ, ನಿನ್ನ ಮಾರ್ಗದರ್ಶನ, ನಿನ್ನ ಪ್ರೀತಿ ಇವೆಲ್ಲವೂ ನನ್ನ ಜೀವನದ ಅಮೂಲ್ಯವಾದ ಕೊಡುಗೆಗಳು. ನಿವೃತ್ತಿ ಎಂದರೆ ಅಂತ್ಯ ಅಲ್ಲ ಅಪ್ಪ, ಅದು ಹೊಸ ಆರಂಭ ಅಪ್ಪ. ಇನ್ನು ಮುಂದೆ ನಿನ್ನ ಆರೋಗ್ಯ, ಶಾಂತಿ ಮತ್ತು ಸಂತೋಷವೇ ನಮ್ಮೆಲ್ಲರ ಮೊದಲ ಕರ್ತವ್ಯ. ನೀನು ನಮಗೆ ಸೇವೆ ಮಾಡಿದಂತೆ ಈಗ ನಿನ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಜವಾಬ್ದಾರಿ ಹಾಗೂ ಹೆಮ್ಮೆ ಕೂಡ ಆಗಿದೆ. ಪರಮಾತ್ಮ ನಿನ್ನನ್ನು ಸದಾ ಶಾಂತಿಯಾಗಿ, ಖುಷಿಯಾಗಿ ಇಡಲಿ. ನಿನ್ನ ಮನಸ್ಸು ಯಾವತ್ತು ಶಾಂತಿಯಾಗಿರಲಿ. ನಿನ್ನ ಜೀವನವು ಇನ್ನೂ ಹೆಚ್ಚು ಸಂತೋಷ ತುಂಬಿರಲಿ. ನಾನು ನಿಮ್ಮ ಮಗನೆಂದು ಹೇಳಿಕೊಳ್ಳಲು ನನಗೆ ತುಂಬಾ ಹೆಮ್ಮೆ ಇದೆ ಅಪ್ಪ ಎಂದು ಮುಂದೆ ನಿಮ್ಮ ಹೆಸರನ್ನು ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯುತವಾಗಿ ಕಾಪಾಡಿಕೊಳ್ಳುತ್ತೇನೆ. ನಿಮಗೆ ಹೆಮ್ಮೆ ತರುತ್ತೇನೆ ಎಂದು ಪ್ರಾಮಿಸ್ ಮಾಡುತ್ತೇನೆ ಅಪ್ಪ. ನಿನ್ನ ಪ್ರೀತಿಯ ಮಗ ಹರೀಶನ್ ಅವ್ರು ನೋಡಿ, ವಂಡರ್ಫುಲ್. ಹೀಗೆ ಅಪ್ಪ ಅಮ್ಮನಿಗೆ ಅಳ್ತಾ ಇದ್ದೀರೇನು ಹರೀಶಣ್ಣ? ನಿನ್ನೆ ಅಪ್ಪಗೆ ಸಂತೋಷ ಆಯ್ತಲ್ವಾ? ಇಂತಹ ಮಕ್ಕಳು ಮೊಮ್ಮಕ್ಕಳು ಪರಮಾತ್ಮನ ದಾರಿಯಲ್ಲಿ ಯಾರು ನಡೀತಾ ಇದ್ದಾರೆ ಅಂಥ ಮಕ್ಕಳು ಮಾತ್ರ ತಂದೆ ತಾಯಿಗೆ ಆ ಒಂದು ರೆಸ್ಪೆಕ್ಟನ್ನು ಕೊಡಲಿಕ್ಕೆ ಸಾಧ್ಯ ಎಂಬುದನ್ನು ಈ ಉದಾಹರಣೆ ಮುಖಾಂತರ ನಾವೆಲ್ಲರೂ ತಿಳ್ಕೊಳ್ತಾ ಇದ್ದೀವಿ. ಪರಮಾತ್ಮನ ಸಾಕ್ಷಿಯಾಗಿ ತಿಳ್ಕೊಳ್ತಿದ್ವಿ. ನಮ್ಮೆಲ್ಲರ ಮನೆಯಲ್ಲಿ ಯಾರಿದ್ದಾರೆ ಇವತ್ತು? ಬಾಪದಾದ ಬಂದಿದ್ದಾರೆ, ಅಂದರೆ ಪರಮಾತ್ಮ ಬಂದಿದ್ದಾರೆ, ಜ್ಞಾನ ಸೂರ್ಯ ಬಂದಿದ್ದಾರೆ. ಮನೆಯಲ್ಲಿರುವ ಎಲ್ಲ ವಿಘ್ನಗಳು ಭಸ್ಮವಾಗಿದೆ. ಮನೆಯಲ್ಲಿ ಒಡೆದು ಹೋಗಿರುವಂತಹ ಮನಸ್ಸುಗಳು ವಾಪಸ್ ಸೇರಿಕೊಂಡಿದೆ. ಯಾಕಂದರೆ ಪರಮಾತ್ಮ ಬಂದಿದ್ದಾರೆ. ಪರಮಾತ್ಮ ಬಂದು ಎಲ್ಲ ಸರಿ ಮಾಡಿದ್ದಾರೆ, ರಿಪೈರ್ ಮಾಡಿದ್ದಾರೆ. ಎಲ್ಲ ರಿಪೈರ್ ಆಗಿದೆ. ಈಗ ಪ್ರತಿಯೊಂದು ಮನೆಯಲ್ಲಿರುವ ಪ್ರತಿಯೊಂದು ಮಕ್ಕಳು ಪರಮಾತ್ಮನ ಮಕ್ಕಳಾಗಿದ್ದಾರೆ. ಪ್ರತಿಯೊಂದು ಮಕ್ಕಳು ಸಹಯೋಗಿಯಾಗಿದ್ದಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ಒಬ್ಬರಿಗೊಬ್ಬರು ಸಹಯೋಗವನ್ನು ಕೊಡುವಂಥವರಾಗಿದ್ದಾರೆ. ಯಾವುದೇ ಜಗಳ ಕಲಹ ಇಲ್ಲದೇ ಇರುವಂತಹ ಮನೆಯಾಗಿದೆ, ಮನೆ ಮಂದಿರವಾಗಿದೆ. ನಾವು ಈಗ ಪ್ರಕೃತಿಯ 5 ತತ್ವಗಳನ್ನು ಶಾಂತಗೊಳಿಸುವ ಜೊತೆಗೆ, ಪ್ರಕೃತಿ ಅಂದರೆ ಈ ಶರೀರವೂ ಕೂಡ ಶಾಂತ, ಆತ್ಮವೂ ಕೂಡ ಶಾಂತ, ಸ್ವಧರ್ಮದಲ್ಲಿ ಹೋಗುವ ಅಭ್ಯಾಸದೊಂದಿಗೆ ಇದನ್ನು ನಾವು ಮುಕ್ತಾಯಗೊಳಿಸೋಣ. ನಿರಂತರವಾಗಿ ಹರೀಶನ
ಇವತ್ತು SP ಆಫೀಸಲ್ಲೂ ಕೂಡ ಹ್ಮ್. ಸನ್ಮಾನ ಇಟ್ಕೊಂಡಿದ್ರು ಬಾಬಾ. ಹ್ಮ್. ಅಲ್ಲೂ ಕೂಡ ನಾನು ಭಾಷಣ ಮಾಡಿದೆ. ಆಮೇಲೆ ಅಲ್ಲಿರೋ ಎಲ್ಲ ಪ್ರತಿಯೊಬ್ರು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ದೆ, ನನ್ನನ್ನ ನಿಮ್ ಮಗಳಾಗಿ ನೀವು ಫೀಲ್ ಮಾಡ್ಕೊಳ್ರಿ. ಯಾಕಂದ್ರೆ ಎಷ್ಟೋ ಒತ್ತಡಗಳಿಂದ ನೀವು ಡ್ರಿಂಕ್ಸ್ ಮಾಡ್ತೀರಾ, ಸ್ಮೋಕ್ ಮಾಡ್ತೀರಾ. ದಯವಿಟ್ಟು ನಿಮ್ ಮಗ ಹಾಗೂ ನಿಮ್ ಜೀವನ ಸಂಗಾತಿ ಮಗಳು ಅದನ್ನ ಹೇಳ್ಕೊಳಕ್ ಆಗಲ್ಲ. ಕೆಲವೊಬ್ರು ಮನ್ಸಿನೊಳಗೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಯಾವುದೇ ಕೆಲಸದ ಒತ್ತಡಕ್ಕೆ ನೀವು ಅದಕ್ಕೆ ವಶವಾಗ್ಬೇಡ್ರಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ. ಎಷ್ಟೋ ಹಗ್ಲು ರಾತ್ರಿ ನಿಮ್ಮ ಬರುವಿಕೆ ದಾರಿಯನ್ನೇ ಕಾಯ್ತಿರ್ತಾರೆ. ಹಾಗಾಗಿ ತುಂಬಾ ಲೇಟ್ ನೈಟ್ ಆದಾಗ ನಿಮ್ ದಾರಿನೇ ಕಾಯ್ಕೊಂಡ್ ಕುಂತಿರ್ತಾರೆ, ಊಟ ಕೂಡ ಮಾಡಿರೋದಿಲ್ಲ. ಅದಕ್ಕೆ ಆ ಒಂದು ಕೆಲ್ಸ ಕಾರ್ಯದಲ್ಲಿ ನೀವು ತೊಡಗ್ದಾಗ ಅದನ್ನ ಮುಟ್ಟೋಕಿನ್ನ ಮುಂಚೆ ಒಂದ್ಸರಿ ನನ್ ಮಗಳು ನನ್ನ ಹೆಂಡತಿ ಕಾಯ್ತಾ ಇದ್ದಾರೆ ನಮ್ ದಾರಿನ ಅಂತ ಯೋಚನೆ ಮಾಡಿ ನಿಮ್ಮ ಎಲ್ರೂ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಎಕ್ಸಲೆಂಟ್ ಹರೀಶಣ್ಣ. ಬರೀ ತಮ್ಮ ತಂದೆಯವರಿಗೆ ಅಷ್ಟೇ ಅಲ್ಲದೆ ಇನ್ನುಳಿದ ಎಲ್ಲ ಹಿರಿಯ ಆಚಮಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ವಿಶೇಷವಾಗಿ ಮಗನ ಸ್ಥಾನವನ್ನು ತುಂಬಿ ಭಾಷಣ ಮಾಡಿರುವಂಥ ಹರೀಶಣ್ಣನವರಿಗೆ ಬಹಳ ಬಹಳ ಧನ್ಯವಾದ. ಯಾಕಂದರೆ ಪರಮಾತ್ಮನ ಮಕ್ಕಳೇ ಈ ಥರ ಎಲ್ಲರೂ ಯಾರೆಲ್ಲ ಕಾಣಿಸ್ತಾರೆ ಅವರೆಲ್ಲರೂ ನಮ್ಮ ಫ್ಯಾಮಿಲಿಯವರು. ಅಂದರೆ ಪರಮಾತ್ಮ ನಾವೆಲ್ಲ ಆಚಮಗಳಿಗೆ ಒಬ್ಬನೇ ಆಗಿದ್ದಾರಲ್ವ, ತಂದೆ ಒಬ್ಬನೇ ಆಗಿದ್ದಾರಲ್ವ ಪರಮಾತ್ಮ. ನಾವೆಲ್ಲ ಆಚಮಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ. ಹಾಗಾಗಿ ಹರೀಶಣ್ಣನ ಅದನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತೋರಿಸಿದ್ದೀರಿ. ವಂಡರ್ಫುಲ್ ಹರೀಶಣ್ಣ, ಹೀಗೆ ಕಂಟಿನ್ಯೂ ಮಾಡಿ. ಈಗ ನಾವೆಲ್ಲರೂ ಬಾಪ್ ದಾದಾರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಪ್ರಕೃತಿ ಶಾಂತಿ ಆಗಬೇಕಲ್ವಾ, 5 ತತ್ವಗಳು ಶಾಂತವಾಗಬೇಕಲ್ವಾ. ಮನೆಯ ಸುತ್ತಲೂ ಆ ದಿಗ್ಬಂಧನ ಪರಮಾತ್ಮ ಹಾಕುವ ರಕ್ಷಕವಚವನ್ನು ಅನುಭವ ಮಾಡಬೇಕಲ್ವ. ನಿರಂತರ ಬಾಪ್ ದಾದಾರವರ ಸಮೀಪದ ರತ್ನಗಳಾಗಿ ಬಾಬನ ಇಲ್ಲೇ ಹಿಡಿದಿಟ್ಟು ಕೂರಿಸಿದ್ದೀವಿ ನಾವು. ಮನೆಯಲ್ಲೇ ಬಂದು ಕೂತ್ಕೊಂಡಿದ್ದಾರೆ ಪರಮಾತ್ಮ, ಈಶ್ವರ, ಮಹಾಜ್ಯೋತಿ, ಪರಮಜ್ಯೋತಿ ಬಂದಿದ್ದಾರೆ. ಎಲ್ಲ ವಿಘ್ನಗಳು ದೂರವಾಗಿದೆ. ಈಗ ಕಂಪ್ಲೀಟ್ ಪ್ರಕೃತಿ ಶಾಂತವಾಗೋದು ನಾವು ವಿಶೇಷ ಅನುಭವ ಮಾಡ್ತೀವಿ. ಪ್ರಕೃತಿ ಶಾಂತವಾಗ್ತದೆ. ಬಾಪ್ ದಾದಾರವರನ್ನೇ ನೋಡಿ, ಶಕ್ತಿ ಕಿರಣಗಳಲ್ಲಿ ಮನೆ ಭರ್ಪೂರ, ಮನೆಯಲ್ಲಿರುವ ಎಲ್ಲ ಆತ್ಮಗಳು ಭರ್ಪೂರ, ಪ್ರತಿ ಹೆಜ್ಜೆಯಲ್ಲಿ ಪ್ರತಿಯೊಬ್ಬರಿಗೂ ಸಫಲತೆ ಪ್ರಾಪ್ತಿಯಾಗುತ್ತಿದೆ ಅನುಭವ ಮಾಡಿ.
ಪ್ರಕೃತಿಯ 5 ತತ್ವಗಳು ಶಾಂತಗೊಂಡಿವೆ. ಪ್ರಕೃತಿಗೆ ಧನ್ಯವಾದ, ಪರಮೇಶ್ವರನಿಗೆ ಧನ್ಯವಾದ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ಹೇಳಲು ಎಲ್ಲರೂ ಸತ್ಯ ಹೃದಯದಿಂದ ಹೃದಯ ರಾಮನಿಗೆ ನಮಸ್ತೆ ಹೇಳಿ. ಸತ್ಯ ಹೃದಯದಿಂದ ಹೃದಯ ರಾಮನಿಗೆ ನಮಸ್ಕಾರಗಳನ್ನು ಅರ್ಪಣೆ ಮಾಡಿ. ಬಾಬಾ ಬಂದಿದ್ದಾರಲ್ವಾ, ಈಗ ಮತ್ತೆ ವಿದಾಯ ಹೇಳ್ತಾರೆ. ಮತ್ತೆ 2 ಗಂಟೆಗೆ ಬಾಬಾ ಬರ್ತಾರೆ. ನಾನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ ಹೇಳಿ. 21 ಟೈಮ್ಸ್ ಹೇಳಿ. ನಾನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಯಾರೆಲ್ಲ ನಮಸ್ತೆ ಮಾಡ್ತಾ ಇದ್ದಾರೆ. ನಾನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ನಾನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಸತ್ಯ ಹೃದಯದಿಂದ ನಾನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ನಾನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ನಾನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ.
ಅನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಅನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಅನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಅನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಅನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಅನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಅನಾತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಆತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಆತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಆತ್ಮ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಅನಾತ್ಮ 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 ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಎಲ್ಲ ದಿವ್ಯ ಫಡಿಸ್ತೆಗಳಿಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಮತ್ತೆ ಮರಳಿ ಅವ್ಯಕ್ತವಾಣಿಯೊಂದಿಗೆ 2ರಿಂದ 2:15 ಶುರು ಬಾಬಾ ಸ್ಟಾರ್ಟ್ ಮಾಡಿಸ್ತಾರೆ. ಮತ್ತು ಈ ದಿನ ಒಂದು ಸ್ವಲ್ಪ ಮತ್ತು ನಾಳೆ ಎಲ್ಲ ಹಾಲಿಡೇ ಇರ್ತದಲ್ವ, ರೆಸ್ಟ್ ತಗೋಬೋದು ನೀವು. ಮಾರ್ನಿಂಗ್, ಈ ದಿನ ಮಾರ್ನಿಂಗ್ ಮಧ್ಯಾಹ್ನ ಸಮಯದಲ್ಲಿ ಪರಮಾತ್ಮ ಹೊಸ ವರ್ಷ ಅಲ್ವಾ, ನಾವು ಹೊಸ ವರ್ಷದಲ್ಲಿ ಏನು ಹೊಸದನ್ನು ಸ್ಟಾರ್ಟ್ ಮಾಡ್ತೇವೆ ಆಟೋಮೆಟಿಕ್ ಅದು ಪ್ರಾಕ್ಟಿಕಲಿ ಆದಿ ಇದ್ದದ್ದು ಅಂತ್ಯದವರೆಗೂ ಇರ್ತದಲ್ವ. ಹಾಗೆ ಓಂ ಶಾಂತಿ ಎಲ್ರಿಗೂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಮಸ್ತೆ, ಶಾಂತಿ. 2 ಗಂಟೆ 2 ಇಲ್ಲ 2:15 ಓಕೆನಾ. ಶಾಂತಿ, ಶಾಂತಿ.